Hello everyone, welcome to Lakshmi Tutorials. ಡಿಯರ್ ಫ್ರೆಂಡ್ಸ್, ಲಾಸ್ಟ್ ಟೈಮ್ ಕರ್ನಾಟಕ TET ಎಕ್ಸಾಮಿನೇಷನ್ನು ತುಂಬ ಡಿಫಿಕಲ್ಟ್ ಆಗಿತ್ತು. ಹಾಗೆ ಎಕ್ಸಾಮ್ ಕ್ಲಿಯರ್ ಆಗಿಲ್ಲ, ಹಾಗೆ ಸ್ಕೋರಿಂಗ್ ಕಡಿಮೆ ಆಗಿದೆ. ಸುಮಾರು ಜನ ಕ್ಯಾಂಡಿಡೇಟ್ಸು ಹೇಳ್ತಾ ಇದ್ರಿ. ಅವ್ರಿಗೆಲ್ಲರಿಗೂ ಸಹ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ 2024 ಕರ್ನಾಟಕ TETನ ಡೇಟ್ ಆಲ್ಮೋಸ್ಟ್ ಫಿಕ್ಸ್ ಆಗಿದೆ. ಯಾವುದದು ಅಂದರೆ 30th ಜೂನ್ 2024. ಸೊ ನಮಗೆ ಈಗಿಂದನೂ ನಾವು ಓದೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರೆ ಆರಾಮಾಗಿ ನಾವು ಈ ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೋಬಹುದು. ಸೊ ಹಾಗೆ ಯಾರ್ದೆಲ್ಲ ಸ್ಕೋರಿಂಗ್ ಕಡಿಮೆ ಆಗಿದೆ, ನೀವು ಸಹ ಅಪ್ಲೈ ಮಾಡಿ. ನಿಮ್ಮ ಸ್ಕೋರಿಂಗ್ ಜಾಸ್ತಿ ಮಾಡಿಕೊಂಡಷ್ಟು ಸಹ ನಿಮ್ಮ ರಿಕ್ರೂಟ್ಮೆಂಟ್ಗೆ ಈಸಿ ಆಗುತ್ತೆ ಅಲ್ವಾ. ಸೊ ಯಾರೆಲ್ಲ 90 ಮಾರ್ಕ್ಸ್ ತಗೊಂಡು ಜಸ್ಟ್ ಎಲಿಜಿಬಲ್ ಆಗಿದ್ದೀರಾ ಅವ್ರಿಗೆ ಒಂದು ರಿಕ್ವೆಸ್ಟ್ ಏನು ಅಂತಂದರೆ, ನೀವು ಸಹ ಅಪ್ಲೈ ಮಾಡಿ. ನಿಮ್ಮ ಟಾರ್ಗೆಟ್ ಟೆಸ್ಟ್ ಆಗಿರಬೇಕು ಅಂತಂದರೆ 120 ಮೇಲೆ ತೆಗೆಯೋಗೆ ಮಾರ್ಕ್ಸ್, ನಮಗೆ 120 ಮೇಲೆ ಬರೋ ಹಾಗೆ ಟಾರ್ಗೆಟನ್ನು ಇಟ್ಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು. ಯಾಕೆಂತಂದರೆ ನಮ್ಮ ಕರ್ನಾಟಕ TET ಎಕ್ಸಾಮ್ ಸ್ಕೋರಿಂಗು ಸಹ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಯಾರ್ದೆಲ್ಲ ಲಾಸ್ಟ್ ಟೈಮ್ ಪೇಪರ್ ಡಿಫಿಕಲ್ಟ್ ಇತ್ತು, ಕ್ಲಿಯರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಹಾಗೆ ಯಾರ್ದೆಲ್ಲ ಸ್ಕೋರಿಂಗ್ ಕಡಿಮೆ ಆಗಿದೆ ಅವರೆಲ್ಲನೂ ಸಹ ಎಕ್ಸಾಮ್ನ ಅಟೆಂಡ್ ಮಾಡಿ ಈಸಿಯಾಗಿ ಕ್ಲಿಯರ್ ಮಾಡ್ಕೋಬಹುದು. ಈ ವಿಡಿಯೋಲಿ ನಾವು ಪೇಪರ್ 1 ಯಾವೆಲ್ಲ ಕ್ಯಾಂಡಿಡೇಟ್ಸ್ ಬರೀಬಹುದು, ಹಾಗೆ ಪೇಪರ್ 2 ಯಾವೆಲ್ಲ ಕ್ಯಾಂಡಿಡೇಟ್ಸ್ ಬರೀಬಹುದು, ಹಾಗೆ ಎರಡೂ ಪೇಪರ್ನ ಸಿಲೆಬಸ್ ಏನಿರುತ್ತೆ ಅನ್ನೋದನ್ನು ಡಿಸ್ಕಷನ್ ಮಾಡೋಣ. ಓಕೆ, ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪೇಪರ್ 1 ಯಾರೆಲ್ಲ ಬರೀಬಹುದು ಅಂತಂದರೆ, DEd ಆಗಿರೋರು ಪೇಪರ್ 1 ಬರೀಬಹುದು, ಹಾಗೆ BEd ಆಗಿರೋರು ಸಹ ಪೇಪರ್ 1 ಬರೀಬಹುದು. ಓಕೆ, ಸೊ ಪೇಪರ್ 1 BEd ಆಗಿರೋರು ಬರೀಬಹುದು, ಹಾಗೆ DEd ಆಗಿರೋರು ಸಹ ಬರೀಬಹುದು. ಪೇಪರ್ 1 ಎಷ್ಟು ಮಾರ್ಕ್ಸ್ಗೆ ಇರುತ್ತೆ ಅಂತಂದರೆ 150 ಮಾರ್ಕ್ಸ್ಗೆ ಇರುತ್ತೆ. ಸೊ 150 ಟೋಟಲ್ ಮಾರ್ಕ್ಸ್ಗೆ 90 ಮಾರ್ಕ್ಸ್ ಬಂದರೆ ಜನರಲ್ ಕ್ಯಾಂಡಿಡೇಟ್ಸ್ ಯಾರಿದ್ದೀರಾ ಅವ್ರಿಗೆ 90 ಮಾರ್ಕ್ಸು ಎಲಿಜಿಬಲ್ ಮಾರ್ಕ್ಸ್ ಆಗಿರುತ್ತೆ. ಅದೇ ಥರ SC ST ಕ್ಯಾಟಗರಿ 1 ಅವ್ರಿಗೆ 83 ಮಾರ್ಕ್ಸ್ ಬಂದಿದ್ರೆ ಅವರು ಎಲಿಜಿಬಲ್ ಆಗಿರುತ್ತೆ. ಸೊ ಎಲಿಜಿಬಲ್ ಮಾರ್ಕ್ಸ್ ಎಷ್ಟು ಅಂತಂದರೆ GM ಕ್ಯಾಂಡಿಡೇಟ್ಸ್, ಹಾಗೆ ಅದರ್ ಬ್ಯಾಕ್ವರ್ಡ್ OBC ಕ್ಯಾಸ್ಟ್ಗಳು ಯಾವ್ಯಾವ ಇದ್ದಾರೆ ಅವ್ರಿಗೆಲ್ಲರಿಗೂ ಸಹ 90 ಮಾರ್ಕ್ಸ್, ಹಾಗೆ SC ST ಹಾಗೆ ಕ್ಯಾಟಗರಿ 1 ಈ ಕ್ಯಾಟಗರಿ ಅವ್ರಿಗೆ 83 ಬಂದರೆ ಎಲಿಜಿಬಲ್ ಆಗುತ್ತೆ. ಆದರೆ ನಮಗೆ ಜಸ್ಟ್ ಎಲಿಜಿಬಲ್ ಆದರೆ ಸಾಕು ಅಂತ ಅಂದ್ಕೊಂಡ್ರೆ ಅದು ಸಾಕಾಗೋದಿಲ್ಲ. ಯಾಕಂತಂದರೆ ಈಗ ನಿಮಗೆ ತಿಳಿದಿರೋ ಹಾಗೆ ಕಾಂಪಿಟೇಷನ್ ತುಂಬಾ ಇರುತ್ತೆ. ಸೊ ಹಾಗಾಗಿ ನಮ್ಮ ಮಿನಿಮಮ್ ಸ್ಕೋರಿಂಗ್ ಎಷ್ಟಿರಬೇಕು ಅಂತಂದರೆ 120 ಕ್ರಾಸ್ ಆಗಿರಬೇಕು. ಸೊ 120 ಮಾರ್ಕ್ಸ್ ಕ್ರಾಸ್ ಆಗಿದೆ ಅಂತಂದರೆ ನಮಗೆ CETಯಲ್ಲಿ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ಹಾಗಾಗಿ ಯಾರ್ದೆಲ್ಲ ಜಸ್ಟ್ ಎಲಿಜಿಬಲ್ ಆಗಿದೆ 90 ಮಾರ್ಕ್ಸ್ ಹಾಗೆ 83 ಮಾರ್ಕ್ಸ್ ಬಂದು ಎಲಿಜಿಬಲ್ ಆಗಿದ್ದೀರಾ ಅವರು ಏನು ಮಾಡಿ ಅಂತಂದರೆ ಈ ಸಲ ಮತ್ತೊಮ್ಮೆ ಅಪ್ಲೈ ಮಾಡಿ ನಿಮ್ಮ ಸ್ಕೋರಿಂಗನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ನಮಗೀಗ 2-2.5 ತಿಂಗಳು, ಹತ್ರ 3 ತಿಂಗಳಷ್ಟು ಟೈಮ್ ಸಿಗುತ್ತೆ. ಸೊ ಈಗಲೇ ಓದೋಕ್ಕೆ ಸ್ಟಾರ್ಟ್ ಮಾಡಿ. ಇನ್ನೂ ನೋಟಿಫಿಕೇಷನ್ ಆಗಿಲ್ಲ ಅಂತ ಕಾಯ್ತಾ ಕೂರಬೇಡಿ. ಓಕೆ, ಸೊ ನಮ್ಮ ಸ್ಕೋರಿಂಗನ್ನು ಹೈಯೆಸ್ಟ್ ಮಾಡಿಕೊಂಡಷ್ಟು ಸಹ ನಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಹಾಗೆ ಇಲ್ಲಿ ಪೇಪರ್ ನೋಡೋದಾದರೆ ಯಾವೆಲ್ಲ ಸಬ್ಜೆಕ್ಟ್ ಇರುತ್ತೆ ಅಂತಂದರೆ 150 ಮಾರ್ಕ್ಸ್ಗೆ ಕನ್ನಡ ಇರುತ್ತೆ, ಕನ್ನಡ 30 ಮಾರ್ಕ್ಸ್ಗಿರುತ್ತೆ, ಹಾಗೆ ಇಂಗ್ಲೀಷ್ 30 ಮಾರ್ಕ್ಸ್ಗಿರುತ್ತೆ, ಸೈಕಾಲಜಿ 30 ಮಾರ್ಕ್ಸ್ಗಿರುತ್ತೆ. ಪೇಪರ್ 1 ಬರೆಯೋರಿಗೆ ಮ್ಯಾಥ್ಸ್ ಆ್ಯಂಡ್ EVS ಮ್ಯಾಥಮೆಟಿಕ್ಸ್ ಏನಿದೆ ಇದು ಎಲ್ಲ ಸಬ್ಜೆಕ್ಟ್ ಅವರು ಬರೀಬೇಕಾಗುತ್ತೆ. ಸೊ ಇಲ್ಲಿ ಮ್ಯಾಥ್ಸ್ 30 ಮಾರ್ಕ್ಸ್ಗಿರುತ್ತೆ. ಇಲ್ಲಿ ಸೋಷಿಯಲ್ ಟೀಚ್ ಮಾಡೋವಂಥ ಟೀಚರ್ಸು ಹಾಗೆ ಸೈನ್ಸ್ ತಗೊಳ್ಳೋವಂಥ ಟೀಚರ್ಸು ಇಬ್ಬರಿಗೂ ಸಹ ಮ್ಯಾಥ್ಸ್ ಅನ್ನೋದು ಇಲ್ಲಿ ಕಂಪಲ್ಸರಿ ಆಗಿರುತ್ತೆ. ಸೊ 30 ಮಾರ್ಕ್ಸ್ಗೆ ಮ್ಯಾಥ್ಸ್ ಇರುತ್ತೆ. ಅದೇ ಥರ ಇಲ್ಲಿ EVS ಇರುತ್ತೆ. ಸೊ EVS 30 ಮಾರ್ಕ್ಸ್ಗಿರುತ್ತೆ. ಸೊ ಟೋಟಲ್ ಇಲ್ಲಿ 150 ಮಾರ್ಕ್ಸ್ಗಿರುತ್ತೆ. ಟೋಟಲ್ 150 ಮಾರ್ಕ್ಸ್. ಸೊ ಈ 150 ಮಾರ್ಕ್ಸಲ್ಲಿ ನಮಗೆ 90 ಜನರಲ್ ಕ್ಯಾಂಡಿಡೇಟ್ಸ್ ಯಾರಿದ್ದೀರಾ, GM ಕ್ಯಾಂಡಿಡೇಟ್ಸ್ ಯಾರಿದ್ದೀರಾ ಅವ್ರಿಗೆ 90 ಮಾರ್ಕ್ಸ್ ಕಂಪಲ್ಸರಿ ಬರಬೇಕು. ಹಾಗೆ SC ST ಕ್ಯಾಟಗರಿ 1 ಅವ್ರಿಗೆ 83 ಮಾರ್ಕ್ಸ್ ಬರಬೇಕು. ಸೊ ಇದು ನಮ್ಮ ಎಲಿಜಿಬಲ್ ಮಾರ್ಕ್ಸ್. ಓಕೆ, ಹಾಗೆ ಇಲ್ಲಿ ಪ್ರತಿ ಸಬ್ಜೆಕ್ಟಲ್ಲೂ ಸಹ 30 ಮಾರ್ಕ್ಸಲ್ಲಿ ಹೇಗಿರುತ್ತೆ ಅಲ್ಲಿ ಅಂತಂದರೆ 30 ಮಾರ್ಕ್ಸಲ್ಲಿ 15 ಮಾರ್ಕ್ಸ್ ನಮ್ಮ ಸಬ್ಜೆಕ್ಟಿಗೆ ರಿಲೇಟೆಡ್ ಆಗಿರುತ್ತೆ, ಹಾಗೆ ಇನ್ನು 15 ಮಾರ್ಕ್ಸು ಪೆಡಗಾಜಿ ಮೇಲೆ ಕ್ವೆಶನ್ಸ್ ಇರುತ್ತೆ. ಓಕೆ, ಸೊ ಪೆಡಗಾಜಿ ಅನ್ನೋದೇನಿದೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಅಷ್ಟೇ 15 ಮಾರ್ಕ್ಸ್ ಕಂಟೆಂಟ್ ಇರುತ್ತೆ, ಇನ್ನು 15 ಮಾರ್ಕ್ಸ್ ಪೆಡಗಾಜಿ ಇರುತ್ತೆ. ಹಾಗೆ ಮ್ಯಾಥ್ಸಲ್ಲೂ ಅಷ್ಟೇ 15 ಮಾರ್ಕ್ಸ್ ಕಂಟೆಂಟ್ ಹಾಗೆ 15 ಮಾರ್ಕ್ಸ್ ಪೆಡಗಾಜಿ ಇರುತ್ತೆ. EVS ಅಲ್ಲೂ ಅಷ್ಟೇ 15 ಮಾರ್ಕ್ಸ್ ಕಂಟೆಂಟ್ ಹಾಗೆ 15 ಮಾರ್ಕ್ಸ್ ಪೆಡಗಾಜಿಗೆ ಇರುತ್ತೆ. ಸೊ ಇವಿಷ್ಟೂ ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ. ಹಾಗೆ ಪೇಪರ್ 1 ಕ್ಲಿಯರ್ ಮಾಡ್ಕೋಬೇಕಾದ್ರೆ ಯಾವ್ಯಾವ ಬುಕ್ಸನ್ನು ರೆಫರ್ ಮಾಡಬೇಕು ಅಂತ ಕೇಳ್ತೀರಾ. ಸೊ ಎಲ್ಲ ಬುಕ್ಸು ನಮಗೆ ಓದೋಕ್ಕಾಗಲಿಲ್ಲ ಅಂತಂದ್ರು ಮಿನಿಮಮ್ ನಾವೇನು ಓದಬೇಕು ಅಂತಂದರೆ 6th to 8th ಟೆಕ್ಸ್ಟ್ ಬುಕ್ಸ್, NCERT ಟೆಕ್ಸ್ಟ್ ಬುಕ್ಸ್ ಏನಿದೆ ಆ NCERT ಟೆಕ್ಸ್ಟ್ ಬುಕ್ಸ್ನ ನಾವಿಲ್ಲಿ ಕವರ್ ಮಾಡ್ಕೊಳ್ಳೇಬೇಕಾಗತ್ತೆ. ಸೊ 6th to 8th ಕನ್ನಡ ಟೆಕ್ಸ್ಟ್ ಬುಕ್ಸ್, ಕನ್ನಡ ಅಂತಂದರೆ ಅದರಲ್ಲಿ ಗ್ರಾಮರ್ ಪಾಯಿಂಟ್ಸನ್ನು ಕವರ್ ಮಾಡ್ಕೋಬೇಕು. ಹಾಗೆ ಇಂಗ್ಲೀಷಲ್ಲೂ ಅಷ್ಟೇ ಇಂಗ್ಲೀಷಲ್ಲಿ ಗ್ರಾಮರ್ ಪಾಯಿಂಟ್ಸನ್ನು ಕವರ್ ಮಾಡ್ಕೋಬೇಕು.
ಅದರಲ್ಲೂ ಕನ್ನಡ ಮತ್ತು ಇಂಗ್ಲೀಷಲ್ಲಿ ನಮಗೆ ಪ್ಯಾಸೇಜ್ ಮೇಲೆ ಕ್ವಶನ್ಸ್ ಕೊಟ್ಟಿರ್ತಾರೆ. ಸೊ ಪ್ಯಾಸೇಜಲ್ಲಿ ಕ್ವಶನ್ಸ್ ಕೊಟ್ಟಿರೋದ್ರಿಂದ ಪ್ಯಾಸೇಜನ್ನು ಕ್ಲಿಯರಾಗಿ ಓದ್ಕೊಂಡು ಆನ್ಸರ್ ಮಾಡೋದ್ರಿಂದ ನಾವಿಲ್ಲಿ ಈಸಿಯಾಗಿ ಸ್ಕೋರಿಂಗ್ ಮಾಡ್ಕೋಬಹುದು. ಹಾಗೆ ಇಲ್ಲಿ EVSನ ತಗೊಂಡಾಗ ಯಾವ್ಯಾವ ಟೆಕ್ಸ್ಟ್ ಬುಕ್ಸನ್ನು ರೆಫರ್ ಮಾಡಬೇಕಾಗುತ್ತೆ ಅಂತಂದರೆ 3rd to 6th ಮಿನಿಮಮ್ 3rd to 6th ಎಲ್ಲ ಕಾನ್ಸೆಪ್ಟ್ಸನ್ನು ನಾವು ಕವರ್ ಮಾಡ್ಕೋಬೇಕಾಗತ್ತೆ. ಅದರ ಜೊತೆಗೆ ನಾವೇನು ಮಾಡಬೇಕು ಅಂದರೆ 3rd to 6th ಯಾವೆಲ್ಲ ಕಾನ್ಸೆಪ್ಟ್ಸ್ ಇದೆ ಅದರ ಕಂಟಿನ್ಯೂಷನ್ ಪಾರ್ಟ್ 7th and 8th ಸ್ಟ್ಯಾಂಡರ್ಡ್ಸಲ್ಲಿ ಏನಿದೆ ಅದನ್ನು ಸಹ ಇಲ್ಲಿ ಕವರ್ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ಟೋಟಲಿ 3rd to 8th ಸ್ಟ್ಯಾಂಡರ್ಡ್ NCERT ಟೆಕ್ಸ್ಟ್ ಬುಕ್ಕಲ್ಲಿ ಯಾವೆಲ್ಲ ಟಾಪಿಕ್ಸ್ ಕವರ್ ಆಗಿದೆ ಅಷ್ಟು ಟಾಪಿಕ್ಸನ್ನು ನಾವು ರೆಫರ್ ಮಾಡೋದ್ರಿಂದ EVSನ್ನು ಈಸಿಯಾಗಿ ಅಟೆಂಡ್ ಮಾಡಬಹುದು. ಅದೇ ಥರ ಮ್ಯಾಥ್ಸ್ ಅಷ್ಟೇ, ಮ್ಯಾಥ್ಸನ್ನು ನಾವು ಯಾವ್ಯಾವ ಬುಕ್ಸನ್ನು ರೆಫರ್ ಮಾಡಬೇಕು ಅಂತಂದರೆ 6th to 8th ಟೆಕ್ಸ್ಟ್ ಬುಕ್ಸ್ ಏನಿದೆ ಆ ಟೆಕ್ಸ್ಟ್ ಬುಕ್ಸನ್ನು ಕಂಪ್ಲೀಟಾಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ಮ್ಯಾಥ್ಸನ್ನು ಸಹ ಈಸಿಯಾಗಿ ಕ್ಲಿಯರ್ ಮಾಡಬಹುದು. ಹಾಗೆ ಸೋಷಿಯಲ್ ಬಯಾಲಜಿ ಬ್ಯಾಕ್ಗ್ರೌಂಡ್ ಅವ್ರು ಯಾರಿದ್ದೀರಾ ಅವ್ರಿಗೆ ಮ್ಯಾಥ್ಸ್ ಮೇ ಬಿ ಡಿಫಿಕಲ್ಟ್ ಅಂತ ಅನ್ನಿಸ್ಬಹುದು. ಅವ್ರಿಗೆ ಯೂಸ್ಫುಲ್ ಆಗಿರೋದಕ್ಕೆ ಅಂತ ಒಂದಷ್ಟು ವೀಡಿಯೋಸನ್ನು ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದ್ರ ಜೊತೆಗೆ ಇನ್ನೂ ಒಂದಷ್ಟು ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ. ಆ ವೀಡಿಯೋಸನ್ನು ನೋಡೋದ್ರಿಂದ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಟೋಟಲಿ ಇದಿಷ್ಟು ಪೇಪರ್ 1ನ ಪ್ಯಾಟ್ರನ್ ಆಗಿರುತ್ತೆ. ಓಕೆ, ಹಾಗೆ ಪೇಪರ್ 2ನ ತಗೊಂಡಾಗ ಯಾವೆಲ್ಲ ಸಬ್ಜೆಕ್ಟ್ಸ್ ಇರುತ್ತೆ ಅಂತಂದರೆ ಇಲ್ಲೂ ಸೇಮ್ ಸಬ್ಜೆಕ್ಟ್ಸ್ ಇರುತ್ತೆ. ಯಾವ್ಯಾವು ಅಂತಂದರೆ ಕನ್ನಡ ಇರುತ್ತೆ 30 ಮಾರ್ಕ್ಸ್ಗೆ, ಇಂಗ್ಲೀಷ್ 30 ಮಾರ್ಕ್ಸ್ಗಿರುತ್ತೆ, ಸೈಕಾಲಜಿ ಅಗೈನ್ ಇಲ್ಲಿ ಕೂಡ 30 ಮಾರ್ಕ್ಸ್ಗೆ ಇರುತ್ತೆ. ಇಲ್ಲಿ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಟೀಚರ್ಸ್ಗೆ ಇಲ್ಲಿ ಮ್ಯಾಥ್ಸ್ 30 ಮಾರ್ಕ್ಸ್ಗಿರುತ್ತೆ, ಹಾಗೆ ಸೈನ್ಸ್ 30 ಮಾರ್ಕ್ಸ್ಗಿರುತ್ತೆ. ಹಾಗೆ ಸೋಷಿಯಲ್ ಟೀಚರ್ಸ್ ಆದರೆ ಸೋಷಿಯಲ್ ಸಬ್ಜೆಕ್ಟ್ಸ್ ಆದರೆ ನಿಮ್ಮ ಬ್ಯಾಕ್ಗ್ರೌಂಡ್ ಸೋಷಿಯಲ್ ಸಬ್ಜೆಕ್ಟ್ ಆದರೆ ಅವರಿಗೆ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಬದಲಿಗೆ ಸೋಷಿಯಲ್ ಸಬ್ಜೆಕ್ಟ್ಸ್ ಏನೇನಿದೆ ಜಿಯೋಗ್ರಫಿ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಸಿವಿಕ್ಸು, ಈ ಎಲ್ಲ ಸೋಷಿಯಲ್ ಸಬ್ಜೆಕ್ಟ್ಸು ಕೂಡ 60 ಮಾರ್ಕ್ಸ್ಗೆ ಇರುತ್ತೆ. ರಿಮೈನಿಂಗ್ 3 ಸಬ್ಜೆಕ್ಟ್ಸ್ ಏನಿದೆ ಇದು ಸೇಮ್ ಇರುತ್ತೆ. ಓಕೆ, ಕನ್ನಡ, ಇಂಗ್ಲೀಷ್, ಸೈಕಾಲಜಿ ಸೋಷಿಯಲ್ ಟೀಚರ್ಸ್ ಆಗೋರಿಗೆ ಹಾಗೆ ಸೈನ್ಸ್ ಟೀಚರ್ಸ್ ಆಗೋರಿಗೆ ಇಬ್ಬರಿಗೂ ಸೇಮ್ ಇರುತ್ತೆ. ಸೈನ್ಸ್ ಟೀಚರ್ಸ್ಗೆ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ 60 ಮಾರ್ಕ್ಸ್ಗಿರುತ್ತೆ. ಅದೇ ಸೋಷಿಯಲ್ ಟೀಚರ್ಸ್ಗೆ ಯಾವುದಿರುತ್ತೆ ಅಂತಂದರೆ ಸೋಷಿಯಲ್ ಸಬ್ಜೆಕ್ಟ್ಸ್ ಅಂದರೆ ಹಿಸ್ಟ್ರಿ, ಜಿಯೋಗ್ರಫಿ, ಸಿವಿಕ್ಸು, ಈ ಸೋಷಿಯಲ್ ಸಬ್ಜೆಕ್ಟ್ಸ್ ಏನಿದೆ ಇದು 60 ಮಾರ್ಕ್ಸ್ಗೆ ಇರುತ್ತೆ. ಓಕೆ, ಇಲ್ಲೂ ಸಹ ಎಷ್ಟು ಮಾರ್ಕ್ಸ್ಗಿರುತ್ತೆ ಪೇಪರ್ ಅಂತಂದರೆ 150 ಮಾರ್ಕ್ಸ್ಗಿರುತ್ತೆ. ಸೊ ಎಲಿಜಿಬಲ್ ಕ್ರೈಟೀರಿಯಾ ಇಲ್ಲೂ ಸಹ ಸೇಮ್ ಆಗಿರುತ್ತೆ. ಜನರಲ್ ಮೆರಿಟ್ ಅವ್ರಿಗೆ 90 ಮಾರ್ಕ್ಸ್ ಬರಬೇಕು, ಹಾಗೆ SC/ST ಕ್ಯಾಟಗರಿ 1 ಅವ್ರಿಗೆ 83 ಮಾರ್ಕ್ಸ್ ಬಂದಾಗ ಎಲಿಜಿಬಲ್ ಆಗ್ತೀರಾ. ಆದರೆ ನಮಗಿಲ್ಲಿ ಎಲಿಜಿಬಲ್ ಮಾರ್ಕ್ಸೇ ಸಾಕು ಅಂತ ನಾವು ಫಿಕ್ಸ್ ಆಗಬಾರ್ದು, ಯಾಕಂತಂದರೆ ನಮಗೆ TET ಸ್ಕೋರಿಂಗ್ ಸಹ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇಲ್ಲೂ ಪ್ರತಿ ಸಬ್ಜೆಕ್ಟಲ್ಲೂ ತಗೊಂಡಾಗ 15 ಮಾರ್ಕ್ಸ್ ಕಂಟೆಂಟ್ ಮೇಲೆ ಇರುತ್ತೆ, 15 ಮಾರ್ಕ್ಸ್ ಪೆಡಗಾಜಿ ಮೇಲೆ ಇರುತ್ತೆ. ಹಾಗೆ ಇಲ್ಲೂ ಯಾವ್ಯಾವ ಬುಕ್ಸನ್ನು ರೆಫರ್ ಮಾಡಬೇಕಾಗುತ್ತೆ ಅಂತಂದರೆ 6th to 8th ಮಿನಿಮಮ್ 6th to 8th ಟೆಕ್ಸ್ಟ್ ಬುಕ್ಸ್ ಏನಿದೆ ಆ ಟೆಕ್ಸ್ಟ್ ಬುಕ್ಸನ್ನು ಕವರ್ ಮಾಡಲೇಬೇಕಾಗತ್ತೆ. ಇದು ಕಂಪ್ಲೀಟ್ ಆಗಿದೆ ನಮ್ಮದು 6th to 8th ಸ್ಟ್ಯಾಂಡರ್ಡ್ಸ್ನ ಎಲ್ಲ ಸಬ್ಜೆಕ್ಟ್ ಕವರ್ ಆಗಿದೆ ಅನ್ನೋರು 9th and 10th ಸ್ಟ್ಯಾಂಡರ್ಡ್ಸನ್ನು ರೆಫರ್ ಮಾಡೋದ್ರಿಂದ ನಿಮ್ಮ ಸ್ಕೋರಿಂಗ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಚಾನ್ಸಸ್ ಇರುತ್ತೆ. ಮಿನಿಮಮ್ ನಾವು ಎಷ್ಟು ಬುಕ್ಸನ್ನು ಕವರ್ ಮಾಡಬೇಕು ಅಂತಂದರೆ 6th to 8th NCERT ಟೆಕ್ಸ್ಟ್ ಬುಕ್ಸ್ ಏನಿದೆ ಅದು ಎಲ್ಲ ಸಬ್ಜೆಕ್ಟ್ಸು ಅಂತಂದರೆ ಕನ್ನಡವನ್ನು ತಗೊಂಡಾಗ ಗ್ರಾಮರ್ ಪಾಯಿಂಟ್ಸನ್ನು ಕವರ್ ಮಾಡಬೇಕು, ಹಾಗೆ ಇಂಗ್ಲೀಷ್ ಗ್ರಾಮರ್ ಪಾಯಿಂಟ್ಸು, ಮ್ಯಾಥ್ಸ್, ಸೈನ್ಸ್ ಇದಿಷ್ಟೂ ಸಹ, ಹಾಗೆ ಸೋಷಿಯಲ್ ಆದರೆ ಸೋಷಿಯಲ್ ಸಬ್ಜೆಕ್ಟ್ಸಲ್ಲಿರೋವಂಥದ್ದು. ಹಾಗೆ ಸೋಷಿಯಲ್ ಯಾರೆಲ್ಲ ತಗೊಳ್ತಾ ಇದ್ದೀರಾ ಅವರು ಸೋಷಿಯಲ್ ಬುಕ್ಸನ್ನು 6th to 8th ಸ್ಟ್ಯಾಂಡರ್ಡ್ NCERT ಬುಕ್ಸ್ ಎಲ್ಲ ಯಾವೆಲ್ಲ ಕಾನ್ಸೆಪ್ಟ್ಸ್ ಇದೆ ಆ ಕಾನ್ಸೆಪ್ಟ್ಸನ್ನು ಕ್ಲಿಯರ್ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ಈ ಎಕ್ಸಾಮಲ್ಲಿ ಒಳ್ಳೆ ಸ್ಕೋರಿಂಗನ್ನು ಮಾಡ್ಕೋಬಹುದು. ಹಾಗೆ ಸೈಕಾಲಜಿಗೆ ಯಾವ್ಯಾವ ಬುಕ್ಸನ್ನು ರೆಫರ್ ಮಾಡಬೇಕು ಅಂತ ಕೇಳ್ತಾ ಇದ್ದೀರಾ. ಸೈಕಾಲಜಿಗೆ ನಮ್ಮ ವೆಬ್ಸೈಟಲ್ಲಿ ಸ್ಕೂಲ್ ಎಜುಕೇಷನ್ ವೆಬ್ಸೈಟಲ್ಲಿ ಸುಮಾರಷ್ಟು ಬುಕ್ಸನ್ನು ರೆಫರೆನ್ಸ್ ಬುಕ್ಸನ್ನು ಬಿಟ್ಟಿದ್ದಾರೆ. ಬಟ್ ಅಷ್ಟು ಬುಕ್ಸನ್ನು ರೆಫರ್ ಮಾಡೋದಕ್ಕಾಗಲ್ಲ ಅನ್ನೋರು ಕೆಲವೊಂದು ಬುಕ್ಸ್ ಅಂದರೆ ನಾನು ರೆಫರ್ ಮಾಡಿದಂತಹ ಬುಕ್ಸನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ. ಆ ಬುಕ್ಸನ್ನು ಅಟ್ಲೀಸ್ಟ್ ಆ ಬುಕ್ಸನ್ನು ನಾವು ಕಂಪ್ಲೀಟ್ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ಸೈಕಾಲಜಿ ಔಟ್ ಆಫ್ 30 20 to 25 ಮಾರ್ಕ್ಸ್ ಅಷ್ಟು ನಾವು ಕವರ್ ಮಾಡ್ಕೋಬಹುದು. ನಾನು ರೆಫರ್ ಮಾಡಿದ್ದು ಯಾವ್ಯಾವ ಬುಕ್ಸು ಅಂತಂದರೆ KM ಸುರೇಶ್ ಅವರ ಸೈಕಾಲಜಿ ಬುಕ್, ಹಾಗೆ ವಾಮದೇವಪ್ಪ ಅವ್ರ ಬುಕ್ಕನ್ನು ರೆಫರ್ ಮಾಡಿದ್ದೆ. ಈ ಎರಡೂ ಬುಕ್ಸನ್ನು ಕವರ್ ಮಾಡೋದ್ರಿಂದ ಆಲ್ಮೋಸ್ಟ್ ನಮಗೆ 20 to 25 ಮಾರ್ಕ್ಸ್ ಅಷ್ಟು ಕವರ್ ಆಗಿರುತ್ತೆ. ಮಿನಿಮಮ್ 2 ಬುಕ್ಸನ್ನು ಕವರ್ ಮಾಡ್ಕೊಳ್ಳೋದ್ರಿಂದ ನಾವು ಒಳ್ಳೆ ಸ್ಕೋರಿಂಗನ್ನು ಸೈಕಾಲಜಿಯಲ್ಲಿ ಮಾಡ್ಕೋಬಹುದು. ಓಕೆ, ಸೊ ಇಲ್ಲಿ ಪೇಪರ್ 1 ಹಾಗೆ ಪೇಪರ್ 2ನ ಸಿಲೆಬಸ್ಸನ್ನು ನೋಡಿದಾಗ ಆಲ್ಮೋಸ್ಟ್ ಸಿಲೆಬಸ್ ಸೇಮ್ ಇರುತ್ತೆ. ಅದರಲ್ಲಿ ಡಿಫ್ರೆನ್ಸ್ ಏನು ಅಂತಂದರೆ ಪೇಪರ್ 2 ಏನಿದೆ ಇದು ಪೇಪರ್ 1ಗಿಂತ ಸ್ವಲ್ಪ ಜಾಸ್ತಿನೇ ಡಿಫಿಕಲ್ಟ್ ಆಗಿರುತ್ತೆ ಅಂತ ಹೇಳ್ಬಹುದು. ಪೇಪರ್ 2ನ ಬರೆಯೋದಕ್ಕೆ ಏನು ಕ್ವಾಲಿಫಿಕೇಷನ್ ಆಗಿರಬೇಕು ಅಂತಂದರೆ ಡಿಗ್ರಿ ಪ್ಲಸ್ BEd ಆಗಿರಬೇಕು. ಅಂದರೆ ಯಾವುದಾದ್ರೂ ಡಿಗ್ರಿ ಆಗಿರಬಹುದು, ಅಂತಂದರೆ BA ಆಗಿರಬಹುದು, BSc ಆಗಿರಬಹುದು, BCom ಆಗಿರಬಹುದು. ಓಕೆ, ಸೊ ಇವರಿಷ್ಟೂ ಸಹ
ಪೇಪರ್ 2ನ ಬರಿಬಹುದು. ಅದೇ ಥರ ಡಿ ಎಡ್ ಆಗಿದೆ, ಹಾಗೆ ನಮ್ಮದು ಬಿ ಎಡ್ ಆಗಿಲ್ಲ ಅನ್ನೋರು ಡಿ.ಎಡ್ ಆಗಿದ್ದು ಡಿಗ್ರಿ ಮಾಡ್ಕೊಂಡಿರೋರು ಸಹ ಈ ಪೇಪರನ್ನು ಬರಿಬಹುದು. ಈಗ ಸಿಲೆಬಸ್ಸನ್ನು ನೋಡೋದಾದರೆ ಫಸ್ಟ್ ಕನ್ನಡ ಸಬ್ಜೆಕ್ಟ್ ಪೇಪರ್ 1 ಹಾಗೆ ಪೇಪರ್ 2 ಎರಡೂ ಪೇಪರ್ಗೆ ಸಿಲೆಬಸ್ ಏನಿದೆ ಅದು ಆಲ್ಮೋಸ್ಟ್ ಸೇಮ್ ಇರುತ್ತೆ. ಡಿಫಿಕಲ್ಟಿ ಲೆವೆಲ್ ಚೇಂಜ್ ಆಗುತ್ತೆ ಅಷ್ಟೇ. ಓಕೆ, ಸೊ ಫಸ್ಟ್ ಕನ್ನಡ ಭಾಷೆ, ಸಾಹಿತ್ಯ ಮತ್ತು ವ್ಯಾಕರಣ. ಕನ್ನಡ ಭಾಷೆಯ ಉಗಮ ಬೆಳವಣಿಗೆಯ ಹಂತಗಳು. ಕನ್ನಡ ಸಾಹಿತ್ಯ ಚರಿತ್ರೆ, ಹಳಗನ್ನಡ, ನಡುಗನ್ನಡ ಮತ್ತು ಹೊಸಗನ್ನಡ. ವ್ಯಾಕರಣದಲ್ಲಿ ಯಾವ್ಯಾವ ಅಂಶಗಳಿಲ್ಲಿ ಬರ್ತವೆ ಅಂತಂದರೆ ವರ್ಣಮಾಲೆ, ಸಂಯುಕ್ತಾಕ್ಷರ, ಗುಣಿತಾಕ್ಷರ, ನಾಮಪದ, ಕ್ರಿಯಾಪದ, ಸಂಧಿ, ಸಮಾಸ, ಕೃದಂತ, ತದ್ದಿತಾಂತ, ಅವ್ಯಯ, ದ್ವಿರುಕ್ತಿ, ಜೋಡುನುಡಿ, ಪಡೆನುಡಿ, ನುಡಿಗಟ್ಟು. ಪಡೆನುಡಿ ಮತ್ತು ನುಡಿಗಟ್ಟು ಇಲ್ಲಿ ರಿಪೀಟ್ ಆಗಿದೆ. ಪದಗಳ ಅರ್ಥ, ಲೇಖನ ಚಿಹ್ನೆಗಳು, ವಾಕ್ಯ ಮತ್ತು ವಾಕ್ಯ ಪ್ರಕಾರಗಳು, ಪತ್ರಲೇಖನ, ಲಿಂಗ, ವಚನ, ವಿಭಕ್ತಿ ಮತ್ತು ವಿಭಕ್ತಿ ಪ್ರತ್ಯಯಗಳು, ಸಮಾನಾರ್ಥಕ, ನಾನಾರ್ಥಕ, ವಿರುದ್ಧಾರ್ಥಕ ಪದಗಳು, ತತ್ಸಮ ತದ್ಭವಗಳು, ಅಲಂಕಾರ ಮತ್ತು ಛಂದಸ್ಸು. ಸೊ ಇವಿಷ್ಟು ಸಹ ಕನ್ನಡ ಸಾಹಿತ್ಯ ಹಾಗೆ ವ್ಯಾಕರಣಕ್ಕೆ ಸಂಬಂಧಿಸಿರುವಂತಹ ಟಾಪಿಕ್ಸ್. ಓಕೆ, ಅದೇ ಥರ ನಮಗೀಗ ಪೆಡಗಾಜಿಯಲ್ಲಿ ಯಾವೆಲ್ಲ ಟಾಪಿಕ್ಸನ್ನು ನಾವು ಕವರ್ ಮಾಡ್ಕೋಬೇಕು ಅಂತಂದರೆ ಕನ್ನಡ ಭಾಷಾ ಬೋಧನಾ ವಿಧಾನ ಅಥವಾ ಬೋಧನಾಶಾಸ್ತ್ರ, ಕನ್ನಡ ಬೋಧನೆಯ ಮೌಲ್ಯ ಮತ್ತು ಉದ್ದೇಶಗಳು, ಭಾಷೆ ಮತ್ತು ವಿವಿಧ ಸಾಹಿತ್ಯ ಪ್ರಕಾರಗಳ ಬೋಧನಾ ತಂತ್ರಗಳು, ಕನ್ನಡ ಭಾಷೆ ಮತ್ತು ಸಾಹಿತ್ಯ ಬೋಧನೆಯ ಯೋಜನೆಗಳು, ಭಾಷಾ ಕೌಶಲಗಳ ಬೋಧನೆ, ಬೋಧನಾ ಸಂಪನ್ಮೂಲಗಳು, ಭಾಷಾ ಕಲಿಕೆಯ ಮೌಲ್ಯಮಾಪನ, ಕನ್ನಡ ಭಾಷಾ ಬೋಧಕನ ಸಾಮಾನ್ಯ ಶೈಕ್ಷಣಿಕ ಮತ್ತು ವೃತ್ತಿ ಅರ್ಹತೆಗಳು, ಮಾತೃಭಾಷಾ ಬೋಧನಾ ಪದ್ಧತಿಗಳು, ಕ್ರಿಯಾ ಸಂಶೋಧನೆ. ಇವಿಷ್ಟು ಸಹ ಕನ್ನಡ ಪೆಡಗಾಜಿಯಲ್ಲಿ ಬೋಧನಾ ವಿಧಾನ ಅಥವಾ ಬೋಧನಾಶಾಸ್ತ್ರದಲ್ಲಿ ಬರುವಂತಹ ಕಾನ್ಸೆಪ್ಟ್ಸ್. ಇಲ್ಲಿ ಇಂಗ್ಲೀಷ್ ಸಿಲೆಬಸ್ ನೋಡೋದಾದರೆ ಪೇಪರ್ 1 ಹಾಗೆ ಪೇಪರ್ 2 ಎರಡೂ ಪೇಪರ್ಗಳಿಗೂ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಇಂಗ್ಲೀಷ್ ಲ್ಯಾಂಗ್ವೇಜ್ 1 ಯಾರು ತಗೊಳ್ತಾ ಇದ್ದೀರಾ ಅವ್ರಿಗೆ ಯಾವೆಲ್ಲ ಸಿಲೆಬಸ್ ಇರುತ್ತೆ ಅಂತಂದರೆ ಲ್ಯಾಂಗ್ವೇಜ್ ಕಾಂಪ್ರಹೆನ್ಷನ್, ರೀಡಿಂಗ್ ಅನ್ಸೀನ್ ಪ್ಯಾಸೇಜಸ್, ಆನ್ಸರಿಂಗ್ ದ ಕ್ವೆಶನ್ ಬೇಸ್ಡ್ ಆನ್ ದ ಗಿವನ್ ಅನ್ಸೀನ್ ಪ್ಯಾಸೇಜಸ್, ಪ್ರೋಸ್, ಡ್ರಾಮಾ ಅಥವಾ ಪೊಯಿಟ್ರಿ ಇದನ್ನು ಕೊಟ್ಟಿರ್ತಾರೆ. ಪ್ಯಾಸೇಜ್ ಮೇಲೆ ನಾವು ಕ್ವೆಶನ್ಗೆ ಆನ್ಸರ್ಸ್ ಮಾಡಬೇಕಾಗತ್ತೆ. ಪೆಡಗಾಜಿ ಆಫ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್, ಲರ್ನಿಂಗ್ ಆ್ಯಂಡ್ ಅಕ್ವಿಸಿಷನ್, ಪ್ರಿನ್ಸಿಪಲ್ಸ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್, ರೋಲ್ ಆಫ್ ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್, ಫಂಕ್ಷನ್ ಆಫ್ ಲ್ಯಾಂಗ್ವೇಜ್ ಆ್ಯಂಡ್ ಹೌ ಚಿಲ್ಡ್ರನ್ ಯೂಸ್ ಇಟ್ ಆಸ್ ಅ ಟೂಲ್. Next, critical perspective on the role of grammar in learning a language for communicating ideas verbally and in written form. Challenges of teaching language in a diverse classroom and language skills. Teaching learning materials, textbook, multimedia materials, multilingual resource of the classroom, remedial teaching. ಇವಿಷ್ಟು ಲ್ಯಾಂಗ್ವೇಜ್ 1 ಇಂಗ್ಲೀಷ್ ಯಾರೆಲ್ಲ ಲ್ಯಾಂಗ್ವೇಜ್ 1 ಆಗಿ ತಗೊಳ್ತಾ ಇದ್ದೀರಾ ಅವರಿಗೆ. ಓಕೆ, ಸೊ ಇಲ್ಲಿ ಲ್ಯಾಂಗ್ವೇಜ್ 2 ತಗೊಂಡಾಗ ಇಂಗ್ಲೀಷ್ ಲ್ಯಾಂಗ್ವೇಜ್ 2 ಆಗಿ ತಗೊಂಡಾಗ ಯಾವೆಲ್ಲ ಸಿಲೆಬಸ್ ಇರುತ್ತೆ ಅಂದರೆ ಸೇಮ್ ಇರುತ್ತೆ ಇಲ್ಲೂ ಸಹ ಆಲ್ಮೋಸ್ಟ್. ಇಂಗ್ಲೀಷ್ ಲ್ಯಾಂಗ್ವೇಜ್ 2ನ ಸಿಲೆಬಸ್ ನೋಡೋದಾದರೆ ಲ್ಯಾಂಗ್ವೇಜ್ ಕಾಂಪ್ರಿಹೆನ್ಷನ್, ರೀಡಿಂಗ್ ಅನ್ಸೀನ್ ಪ್ಯಾಸೇಜಸ್, ಆನ್ಸರಿಂಗ್ ದ ಕ್ವೆಶನ್ ಬೇಸ್ಡ್ ಆನ್ ದ ಗಿವನ್ ಅನ್ಸೀನ್ ಪ್ಯಾಸೇಜ್, pedagogy of language development, learning and acquisition, principles of language teaching, role of listening and speaking, function of language and how children use it as a tool. Critical perspective on the role of grammar in learning a language for communicating ideas verbally and in written form. Challenges of teaching language in a diverse classroom and language skills. Teaching learning materials, textbook, multimedia materials, multilingual resource of the classroom, remedial teaching. ಇಂಗ್ಲೀಷನ್ನು ಯಾರೆಲ್ಲ ಲ್ಯಾಂಗ್ವೇಜ್ 1 ಆಗಿ ತಗೊಳ್ತಾ ಇದ್ದೀರಾ ಅವ್ರಿಗೂ ಹಾಗೆ ಲ್ಯಾಂಗ್ವೇಜ್ 2 ಆಗಿ ತಗೊಳ್ತಾ ಇದ್ದೀರಾ ಅವ್ರಿಗೂ ಇಬ್ಬರಿಗೂ ಸಹ ಆಲ್ಮೋಸ್ಟ್ ಸೇಮ್ ಸಿಲೆಬಸ್ಸೇ ಇರುತ್ತೆ. ಓಕೆ, ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರ ಸೈಕಾಲಜಿ ಅಂತ ನಾವೇನು ಕರಿತೀವಿ ಆ ಸಬ್ಜೆಕ್ಟಿನ ಸಿಲೆಬಸ್ ನೋಡೋದಾದರೆ ಪೇಪರ್ 1 ಹಾಗೆ ಪೇಪರ್ 2 ಇಲ್ಲೂ ಸಹ ಆಲ್ಮೋಸ್ಟ್ ಸೇಮ್ ಸಿಲೆಬಸ್ ಇರುತ್ತೆ. ಫಸ್ಟ್ ಟಾಪಿಕ್ ಏನು ಅಂತಂದರೆ ಶಿಶು ವಿಕಸನ, ಅಭಿವೃದ್ಧಿಯ ಪರಿಕಲ್ಪನೆ ಮತ್ತು ಕಲಿಕೆಯೊಂದಿಗಿನ ಅದರ ಸಂಬಂಧ, ಮಕ್ಕಳ ಅಭಿವೃದ್ಧಿಯ ತತ್ವಗಳು, ಅನುವಂಶೀಯತೆಯ ಮತ್ತು ಪರಿಸರದ ಪ್ರಭಾವ. ನೆಕ್ಸ್ಟ್ ಅದರಲ್ಲೇ ಸಾಮಾಜೀಕರಣದ ಪ್ರಕ್ರಿಯೆಗಳು ಇದರಲ್ಲಿ ಸಮಾಜ ಮತ್ತು ಮಕ್ಕಳು, ಶಿಕ್ಷಕ, ಪೋಷಕರು, ಸಹವರ್ತಿಗಳು. ನೆಕ್ಸ್ಟ್ ಶಿಶು ಕೇಂದ್ರೀಕೃತ ಮತ್ತು ಪ್ರಗತಿಪರ ಶಿಕ್ಷಣದ ಪರಿಕಲ್ಪನೆಗಳು, ಇದರಲ್ಲಿ ಬರುವಂತಹ ಇಂಪಾರ್ಟೆಂಟ್ ಮನೋವಿಜ್ಞಾನಿಗಳ ಬಗ್ಗೆನೂ ಸಹ ನಾವು ತಿಳ್ಕೊಂಡಿರಬೇಕಾಗಿರುತ್ತೆ. ಪಿಯಾಗೆಟ್, ಕೋಹಲ್ಬರ್ಗ್ ಮತ್ತು ವ್ಯಾಗೋಟ್ಸ್ಕಿ.
ಈ ಮನೋವಿಜ್ಞಾನಿಗಳೇನಿದ್ದಾರೆ ಇವರ ರಚನಾತ್ಮಕ ಮತ್ತು ವಿಮರ್ಶಾತ್ಮಕ ದೃಷ್ಟಿಕೋನಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಬುದ್ಧಿವಂತಿಕೆಯ ಸಂರಚನೆಯ ವಿಮರ್ಶಾತ್ಮಕ ದೃಷ್ಟಿಕೋನ, ಮಲ್ಟಿ ಡೈಮೆನ್ಷನಲ್ ಇಂಟೆಲಿಜೆನ್ಸ್, ಬುದ್ಧಿವಂತಿಕೆಯ ಬಹು ಆಯಾಮ, ಭಾಷೆ ಮತ್ತು ಚಿಂತನೆ. ನೆಕ್ಸ್ಟ್ ಟಾಪಿಕ್ ಏನಂದರೆ ಸಾಮಾಜಿಕ ರಚನೆಯಲ್ಲಿ ಲಿಂಗತ್ವದ ಪಾತ್ರಗಳು, ಲಿಂಗ ತಾರತಮ್ಯ ಮತ್ತು ಶೈಕ್ಷಣಿಕ ಅಭ್ಯಾಸಗಳು, ಕಲಿಕಾರ್ಥಿಗಳಲ್ಲಿ ವೈಯಕ್ತಿಕ ಭಿನ್ನತೆಗಳು, ಭಾಷೆಯ ವೈವಿಧ್ಯತೆ, ಜಾತಿ, ಲಿಂಗ, ಸಮುದಾಯ, ಧರ್ಮ ಇತ್ಯಾದಿಗಳನ್ನು ಆಧರಿಸಿ ಭಿನ್ನತೆಗಳನ್ನು ಅರ್ಥೈಸುವುದು. ನೆಕ್ಸ್ಟ್ ಟಾಪಿಕ್ ಮೌಲ್ಯಮಾಪನ, ಕಲಿಕೆಯ ಮೌಲ್ಯಮಾಪನ ಹಾಗೂ ಕಲಿಕೆಗಾಗಿ ಮೌಲ್ಯಮಾಪನದ ನಡುವಿನ ವ್ಯತ್ಯಾಸ, ಶಾಲಾಧಾರಿತ ಮೌಲ್ಯಮಾಪನ, ನಿರಂತರ ಹಾಗೂ ಸಮಗ್ರ ಮೌಲ್ಯಮಾಪನದ ದೃಷ್ಟಿಕೋನ ಮತ್ತು ಅಭ್ಯಾಸ, ಕಲಿಕಾ ಮತ್ತು ವಿಮರ್ಶಾತ್ಮಕ ಚಿಂತನೆಯನ್ನು ತರಗತಿಯಲ್ಲಿ ಹೆಚ್ಚಿಸಲು ಮತ್ತು ಕಲಿಕಾರ್ಥಿಗಳ ಸಾಧನೆಯನ್ನು ಉತ್ತಮಪಡಿಸಲು ಪರೀಕ್ಷಾರ್ಥಿಗಳ ಕಲಿಕಾ ಸಿದ್ಧತಾ ಮಟ್ಟವನ್ನು ನಿರ್ಣಯಿಸುವ ಸಮರ್ಪಕ ಪ್ರಶ್ನೆಗಳ ರಚನೆ, ಸಮನ್ವಯ ಶಿಕ್ಷಣದ ಪರಿಕಲ್ಪನೆ ಮತ್ತು ವಿಶೇಷ ಅಗತ್ಯತೆಯುಳ್ಳ ಮಕ್ಕಳನ್ನು ಅರ್ಥೈಸುವುದು, ಅವಕಾಶ ವಂಚಿತ ಹಾಗೂ ಅನುಕೂಲಕರ ಪರಿಸ್ಥಿತಿಗಳನ್ನೊಳಗೊಂಡಂತೆ ವಿವಿಧ ಹಿನ್ನೆಲೆಗಳ ಕಲಿಕಾರ್ಥಿಗಳ ಅಗತ್ಯತೆಗಳನ್ನು ಪೂರೈಸುವುದು, ಕಲಿಕಾ ನ್ಯೂನ್ಯತೆಗಳನ್ನೊಂದಿರುವ ಮಕ್ಕಳ ಅಗತ್ಯತೆಗಳನ್ನು ಪೂರೈಸುವುದು, ಪ್ರತಿಭಾವಂತ, ಸೃಜನಾತ್ಮಕ ಹಾಗೂ ವಿಶೇಷ ಪರಿಣಿತಿಯುಳ್ಳ ಕಲಿಕಾರ್ಥಿಗಳ ಅಗತ್ಯತೆಗಳನ್ನು ಪೂರೈಸುವುದು. ನೆಕ್ಸ್ಟ್ ಕಲಿಕೆ ಮತ್ತು ಬೋಧನಾಶಾಸ್ತ್ರ, ಮಕ್ಕಳ ಕಲಿಕೆಯ ವಿಧಾನ ಹಾಗೂ ಚಿಂತನೆ, ಮಕ್ಕಳು ಹೇಗೆ ಮತ್ತು ಏಕೆ ನಿರೀಕ್ಷಿತ ಸಾಧನೆಯನ್ನು ಸಾಧಿಸಲು ವಿಫಲರಾಗುತ್ತಾರೆ ಎಂಬುದರ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ. ಬೋಧನೆ ಹಾಗೂ ಕಲಿಕೆಯ ಮೂಲ ಪ್ರಕ್ರಿಯೆಗಳು, ಮಕ್ಕಳ ಕಲಿಕಾ ತಂತ್ರಗಳು, ಕಲಿಕೆ ಒಂದು ಸಾಮಾಜಿಕ ಪ್ರಕ್ರಿಯೆ, ಕಲಿಕೆಯ ಸಾಮಾಜಿಕ ಸನ್ನಿವೇಶ, ಸಮಸ್ಯೆಯನ್ನು ಪರಿಹರಿಸುವ ಹಾಗೂ ವೈಜ್ಞಾನಿಕ ಅನ್ವೇಷಕನಾಗಿ ಮಗು, ಮಕ್ಕಳಲ್ಲಿನ ಕಲಿಕೆಯ ಪರ್ಯಾಯ ಪರಿಕಲ್ಪನೆಗಳು, ಕಲಿಕಾ ಪ್ರಕ್ರಿಯೆಯಲ್ಲಿ ಮಕ್ಕಳ ಕಲಿಕಾ ದೋಷಗಳನ್ನು ಅರ್ಥೈಸಿಕೊಳ್ಳುವ ಪ್ರಾಮುಖ್ಯತೆ, ಅರಿವು ಮತ್ತು ಭಾವನೆಗಳು, ಜ್ಞಾನ ಮತ್ತು ಭಾವನಾತ್ಮಕತೆ, ಪ್ರೇರಣೆ ಮತ್ತು ಕಲಿಕೆ, ಕಲಿಕೆಯನ್ನು ಉದ್ದೀಪನಗೊಳಿಸುವ ಅಂಶಗಳು, ಅದರಲ್ಲಿ ವೈಯಕ್ತಿಕ ಮತ್ತು ಪರಿಸರ ಆಧಾರಿತ ಅಂಶಗಳು. ಇವುಗಳ ಬಗ್ಗೆ ನಾವು ಸೈಕಾಲಜಿ ಅಂದರೆ ಮನೋವಿಜ್ಞಾನದಲ್ಲಿ ತಿಳ್ಕೊಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ನ ಪೇಪರ್ 1 ಸಿಲೆಬಸ್ಸನ್ನು ನೋಡೋದಾದರೆ ನಂಬರ್ ಸಿಸ್ಟಮ್, ಇದರಲ್ಲಿ ನ್ಯಾಚುರಲ್ ನಂಬರ್ಸ್, ಹೋಲ್ ನಂಬರ್ಸ್, ಇಂಟೀಜರ್ಸ್, ರ್ಯಾಷನಲ್ ನಂಬರ್ಸ್, ಇರ್ಯಾಷನಲ್ ನಂಬರ್ಸ್, ರಿಯಲ್ ನಂಬರ್ಸ್ ಇವಿಷ್ಟನ್ನು ಸಹ ನಾವು ಕವರ್ ಮಾಡ್ಕೋಬೇಕಾಗತ್ತೆ. ಫ್ರ್ಯಾಕ್ಷನ್ಸ್ ಆ್ಯಂಡ್ ಡೆಸಿಮಲ್ಸಲ್ಲಿ ಟೈಪ್ಸು, ಬೇಸಿಕ್ ಆಪರೇಷನ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಇನ್ ಡೈಲಿ ಲೈಫ್, ಸ್ಕ್ವೇರ್ಸ್ ಆ್ಯಂಡ್ ಸ್ಕ್ವೇರ್ ರೂಟ್ಸ್, ಕ್ಯೂಬ್ಸ್ ಆ್ಯಂಡ್ ಕ್ಯೂಬ್ ರೂಟ್ಸ್, ಡೇಟಾ ಹ್ಯಾಂಡ್ಲಿಂಗಲ್ಲಿ ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ, ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ನೆಕ್ಸ್ಟ್ ಒನ್ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್, ಇದರಲ್ಲಿ ರೇಷಿಯೋ, ಪ್ರಪೋರ್ಷನ್ಸ್, ಡೈರೆಕ್ಟ್ ಪ್ರಪೋರ್ಷನ್, ಇನ್ವರ್ಸ್ ಪ್ರಪೋರ್ಷನ್ಸ್, ಅಪ್ಲಿಕೇಶನ್, ಎಕ್ಸಾಂಪಲ್ಸ್ ಇನ್ ಡೈಲಿ ಲೈಫ್ ಸಿಚುಯೇಷನ್ಸ್ ಇವಿಷ್ಟನ್ನು ನಾವು ತಿಳ್ಕೊಬೇಕಾಗತ್ತೆ. ಹಾಗೆ ಇವುಗಳ ಮೇಲೆ ಎಷ್ಟು ಕ್ವೆಶನ್ಸನ್ನು ಪ್ರಾಕ್ಟೀಸ್ ಮಾಡ್ತೀವಿ ಅಷ್ಟು ಕ್ವಿಕ್ಕಾಗಿ ನಾವು ಆನ್ಸರ್ ಮಾಡಬಹುದು. ಹಾಗೆ ನೆಕ್ಸ್ಟ್ ನೋಡೋದಾದರೆ ಕಂಪೇರಿಂಗ್ ಕ್ವಾಂಟಿಟೀಸ್, ಇದರಲ್ಲಿ ಪರ್ಸೆಂಟೇಜ್, ಪ್ರಾಫಿಟ್ ಆ್ಯಂಡ್ ಲಾಸ್, ಡಿಸ್ಕೌಂಟ್, ಮ್ಯಾಥಮೆಟಿಕ್ಸ್ ಇನ್ ಡೈಲಿ ಲೈಫ್. ನೆಕ್ಸ್ಟ್ ಒನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ನೆಕ್ಸ್ಟ್ ಒನ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ಆ್ಯಂಡ್ ಐಡೆಂಟಿಟೀಸ್. ಆಲ್ಮೋಸ್ಟ್ ಇವು ಪೇಪರ್ 1 ಹಾಗೆ ಪೇಪರ್ 2 ಎರಡೂ ಪೇಪರ್ಸಲ್ಲೂ ಸಹ ಕಾಮನ್ ಆಗಿರುವಂತಹ ಟಾಪಿಕ್ಸ್. ಓಕೆ, ಲೀನಿಯರ್ ಈಕ್ವೇಷನ್ ಇನ್ 1 ವೇರಿಯಬಲ್ ಆ್ಯಂಡ್ 2 ವೇರಿಯಬಲ್ಸ್, ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ 2 ವೇರಿಯಬಲ್ಸ್, ಎಕ್ಸ್ಪೋನೆಂಟ್ಸ್ ಆ್ಯಂಡ್ ಪವರ್ಸ್, ಫ್ಯಾಕ್ಟರ್ಸ್ ಆ್ಯಂಡ್ ಫ್ಯಾಕ್ಟರೈಸೇಷನ್ಸ್, ಪಾಲಿನಾಮಿಯಲ್ಸಲ್ಲಿ ಟೈಪ್ಸ್ ಆಫ್ ಪಾಲಿನಾಮಿಯಲ್ಸ್, ದ ವ್ಯಾಲ್ಯೂ ಆಫ್ ಅ ಪಾಲಿನಾಮಿಯಲ್, ಝೀರೋಸ್ ಆಫ್ ಪಾಲಿನಾಮಿಯಲ್ಸ್, ಫ್ಯಾಕ್ಟರೈಸೇಷನ್ ಆಫ್ ಪಾಲಿನಾಮಿಯಲ್ಸ್, ಡಿವಿಷನ್ ಆಫ್ ಪಾಲಿನಾಮಿಯಲ್ಸ್, ಫ್ಯಾಕ್ಟರ್ ಥೀರಮ್, ರಿಮೈಂಡರ್ ಥೀರಮ್, HCF ಆ್ಯಂಡ್ LCM ಇವೆಲ್ಲನೂ ಸಹ ಇಂಪಾರ್ಟೆಂಟ್. ಓಕೆ, ಸೊ ಆಲ್ಮೋಸ್ಟ್ ಇವೆಲ್ಲ ಟಾಪಿಕ್ಸು ನಮಗೆ 9th ಸ್ಟ್ಯಾಂಡರ್ಡಲ್ಲೇ ಸಿಗುತ್ತೆ. ಸೊ 9th ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡೋದ್ರಿಂದ ಇದಿಷ್ಟು ಪಾಲಿನಾಮಿಯಲ್ಸ್ ಬಗ್ಗೆ ಏನೆಲ್ಲ ಇದೆ ಆ ಟಾಪಿಕ್ಸನ್ನು ಕವರ್ ಮಾಡ್ಬೋದು. ನೆಕ್ಸ್ಟ್ ಒನ್ ಇಂಟ್ರೊಡಕ್ಷನ್ ಟು ಯುಕ್ಲಿಡ್ಸ್ ಜಾಮಿಟ್ರಿ, ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್, ಹಾಗೆ ಟ್ರಯಾಂಗಲ್ಸಲ್ಲಿ ಟೈಪ್ಸ್ ಆಫ್ ಟ್ರಯಾಂಗಲ್ಸ್, ಪ್ರಾಪರ್ಟೀಸ್ ಆಫ್ ಟ್ರಯಾಂಗಲ್ಸ್, ಕಾಂಗ್ರಿಯನ್ಸ್ ಆಫ್ ಟ್ರಯಾಂಗಲ್ಸ್, ಸಿಮಿಲಾರಿಟಿ ಆಫ್ ಟ್ರಯಾಂಗಲ್ಸ್, ಏರಿಯಾ ಆಫ್ ಟ್ರಯಾಂಗಲ್ಸ್, ಥೀರಮ್ಸ್ ಆನ್ ಟ್ರಯಾಂಗಲ್, ಎಕ್ಸ್ಟೀರಿಯರ್ ಆ್ಯಂಗಲ್ ಥೀರಮ್, ಆ್ಯಂಗಲ್ ಸಮ್ ಪ್ರಾಪರ್ಟೀಸ್, ಹೆರಾನ್ಸ್ ಫಾರ್ಮುಲಾ. ಇವು ಅಷ್ಟೇ 6th to 9th ಅಥವಾ 10th ಸ್ಟ್ಯಾಂಡರ್ಡ್ ಅಟ್ಲೀಸ್ಟ್ ನಾವು 9thವರೆಗೂ ಆದರೂ ನಾವಿಲ್ಲಿ ಕವರ್ ಮಾಡ್ಕೊಳ್ಳೋದ್ರಿಂದ ಈ ಎಲ್ಲ ಟಾಪಿಕ್ಸನ್ನು ನಾವು ಪ್ರಾಕ್ಟೀಸ್ ಮಾಡಬಹುದು. ಓಕೆ, ನೆಕ್ಸ್ಟ್ ಯಾವುದು ಅಂತಂದರೆ ಕ್ವಾಡ್ರಿಲ್ಯಾಟ್ರಲ್ಸಲ್ಲಿ ಟೈಪ್ಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್ಸ್ ಆ್ಯಂಡ್ ದೇರ್ ಪ್ರಾಪರ್ಟೀಸ್, ಏರಿಯಾ ಆ್ಯಂಡ್ ಪೆರಿಮೀಟರ್, ಥೀರಮ್ಸ್ ರಿಲೇಟೆಡ್ ಟು ಕ್ವಾಡ್ರಿಲ್ಯಾಟ್ರಲ್ ಆ್ಯಂಡ್ ಇಟ್ಸ್ ಟೈಪ್ಸ್. ಸರ್ಕಲ್ಸ್, ನೆಕ್ಸ್ಟ್ ಟಾಪಿಕ್ ಸರ್ಕಲ್ಸ್, ಬೇಸಿಕ್ ಕಾನ್ಸೆಪ್ಟ್ಸ್ ಆನ್ ಸರ್ಕಲ್ಸ್, theorems on circles, area and perimeter of circles, angles in circles, areas related to circles,
ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ಸ್. ಸೊ ಇವಿಷ್ಟು ಎಲ್ಲಿ ಯಾವ ಟೆಕ್ಸ್ಟ್ ಬುಕ್ಕಲ್ಲಿ ನಮಗೆ ಸಿಗುತ್ತೆ ಅಂತಂದರೆ 10th NCERT ಟೆಕ್ಸ್ಟ್ ಬುಕ್ಕಲ್ಲಿ ಈ ಎಲ್ಲ ಟಾಪಿಕ್ಸು ಇರುತ್ತೆ. ಓಕೆ, ನೆಕ್ಸ್ಟ್ ಒನ್ ವಿಜುವಲೈಸಿಂಗ್ ಸಾಲಿಡ್ ಶೇಪ್ಸ್. Next one, mensuration, area and perimeter of 2-dimensional plane figures, surface area and volumes of 3-dimensional solids. 3-dimensional solids ಅನ್ನು ತಗೊಂಡಾಗ ಕ್ಯೂಬ್, ಕ್ಯೂಬಾಯ್ಡ್, ಸಿಲಿಂಡರ್, ಕೋನ್, ಫ್ರಸ್ಟ್ರಮ್ ಆಫ್ ಅ ಕೋನ್, ಸ್ಪಿಯರ್, ಹೆಮಿಸ್ಪಿಯರ್, ಕಾಂಬಿನೇಷನ್ ಆಫ್ ಸಾಲಿಡ್ಸ್, ಕನ್ವರ್ಷನ್ ಆಫ್ ಸಾಲಿಡ್ಸ್, ಇವೆಲ್ಲದ್ರ ಮೇಲೇನೂ ಸಹ ನಾವು ಕ್ವೆಶನ್ಸನ್ನು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಟಾಪಿಕ್ ಯಾವುದು ಅಂದರೆ ಪ್ರಾಬಬಿಲಿಟಿ. ಓಕೆ, ಸೊ ಇವಿಷ್ಟೂ ಸಹ ಪೇಪರ್ 1ನಲ್ಲಿ ಕೊಟ್ಟಿರೋಂತಹ ಸಿಲೆಬಸ್. ಹಾಗೆ ಈ ಎಲ್ಲ ಟಾಪಿಕ್ಸ್ ಏನಿದೆ ಇದು ಪೇಪರ್ 2ಅಲ್ಲೂ ಸಹ ಇರುತ್ತೆ. ಇದ್ರ ಜೊತೆಗೆ ಇನ್ನೊಂದಷ್ಟು ಎಕ್ಸ್ಟ್ರಾ ಕಾನ್ಸೆಪ್ಟ್ಸು ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಓಕೆ, ಅವೆಲ್ಲ ಯಾವುದು ಅಂತ ನೋಡೋಣ. ಮ್ಯಾಥಮೆಟಿಕ್ಸ್ ಪೇಪರ್ 2ನ ಸಿಲೆಬಸ್ ನೋಡೋದಾದರೆ ನಂಬರ್ ಸಿಸ್ಟಮ್, ಫ್ರ್ಯಾಕ್ಷನ್ಸ್ ಆ್ಯಂಡ್ ಡೆಸಿಮಲ್ಸ್, ಸ್ಕ್ವೇರ್ ರೂಟ್ಸ್, ಕ್ಯೂಬ್ಸ್ ಆ್ಯಂಡ್ ಕ್ಯೂಬ್ ರೂಟ್ಸು, ಡಾಟಾ ಹ್ಯಾಂಡ್ಲಿಂಗ್, ರೇಷಿಯೋ ಆ್ಯಂಡ್ ಪ್ರಪೋರ್ಷನ್, comparing quantities, arithmetic progressions, algebraic expressions and identities, linear equations in one variable and two variables, exponents and powers, factors and factorization. ಇವಿಷ್ಟು ಆಲ್ಮೋಸ್ಟ್ ಪೇಪರ್ 1ನಲ್ಲೂ ಸಹ ಇತ್ತು. ಸೊ ಪೇಪರ್ 1, ಪೇಪರ್ 2 ಎರಡೂ ಸಿಲೆಬಸ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಸೊ ಪೇಪರ್ 2ಗೆ ಫಸ್ಟ್ ನಾವು ಪ್ರಿಪೇರ್ ಆಗೋದಾದರೆ ಪೇಪರ್ 1ಅನ್ನು ಈಸಿಯಾಗಿ ಮಾಡ್ಬೋದು. ಯಾಕಂದರೆ ಪೇಪರ್ 2 ಸ್ವಲ್ಪ ಡಿಫಿಕಲ್ಟಿ ಜಾಸ್ತಿ ಇರುತ್ತೆ ಯಾವುದಕ್ಕೆ ಕಂಪೇರ್ ಮಾಡಿದಾಗ ಅಂದರೆ ಪೇಪರ್ 1ಗೆ ಕಂಪೇರ್ ಮಾಡಿದಾಗ. ಓಕೆ, ಸೊ ನಾವು ಪೇಪರ್ 2ನ ಗಮನದಲ್ಲಿ ಇಟ್ಕೊಂಡೆ ನಾವು ಈ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಪಾಲಿನಾಮಿಯಲ್ಸ್, ಕ್ವಾಡ್ರಾಟಿಕ್ ಈಕ್ವೇಷನ್ಸ್. ಇಲ್ಲಿ ಪೇಪರ್ 2ಅಲ್ಲಿ ಎಕ್ಸ್ಟ್ರಾ ಯಾವೆಲ್ಲ ಇನ್ಕ್ಲೂಡ್ ಆಗಿದೆ ಅಂತಂದರೆ ಇಲ್ಲಿ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಇನ್ಕ್ಲೂಡ್ ಆಗಿದೆ, ಟ್ರಿಗ್ನೋಮೆಟ್ರಿ ಆ್ಯಂಡ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಇನ್ಕ್ಲೂಡ್ ಆಗಿದೆ, ಹಾಗೆ ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್ ಇನ್ಕ್ಲೂಡ್ ಆಗಿದೆ. ನೆಕ್ಸ್ಟ್ ಟ್ರಯಾಂಗಲ್ಸ್, ಕ್ವಾಡ್ರಿಲ್ಯಾಟ್ರಲ್ಸ್ ಎರಡೂ ಪೇಪರ್ಸಲ್ಲೂ ಇದೆ. ಹಾಗೆ ಇಲ್ಲಿ ಎಕ್ಸ್ಟ್ರಾ ಇರೋದು ಯಾವುದು ಅಂದರೆ ಕೋಆರ್ಡಿನೇಟ್ ಜಾಮಿಟ್ರಿ. ಸರ್ಕಲ್ಸ್ ಪೇಪರ್ 1 ಹಾಗೆ ಪೇಪರ್ 2 ಎರಡೂ ಸಿಲೆಬಸ್ಸಲ್ಲಿ ಇದೆ. ನೆಕ್ಸ್ಟ್ ವಿಜುವಲೈಸಿಂಗ್ ಸಾಲಿಡ್ ಶೇಪ್ಸ್, ಮೆನ್ಸುರೇಷನ್, ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರಾಬಬಿಲಿಟಿ. ಆಲ್ಮೋಸ್ಟ್ ಪೇಪರ್ 1 ಹಾಗೆ ಪೇಪರ್ 2ನ ಮ್ಯಾಥ್ಸ್ ಸಿಲೆಬಸ್ ಏನಿದೆ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಓಕೆ, ನೆಕ್ಸ್ಟ್ ಈಗ ಸೈನ್ಸ್ ಸಿಲೆಬಸ್ ಏನಿದೆ ಅಂತ ನೋಡೋಣ. ಇಲ್ಲಿ ಪೇಪರ್ 1ನಲ್ಲಿ ನಮಗೆ EVS ಅಂತ ಇರುತ್ತೆ. ಅಂತಂದರೆ ಇಲ್ಲಿ ಸೈನ್ಸ್ ಕ್ವೆಶನ್ಸು ಇರುತ್ತೆ, ಹಾಗೆ ಸೋಷಿಯಲ್ ರಿಲೇಟೆಡ್ ಬೇಸಿಕ್ ಕ್ವೆಶನ್ಸ್ ಏನಿದೆ ಆ ಕ್ವೆಶನ್ಸು ಸಹ ಇಲ್ಲಿ ಅರೇಸ್ ಆಗಿರುತ್ತೆ. ಇಲ್ಲಿ ನಾವು EVSಗೆ ಯಾವ್ಯಾವ ಬುಕ್ಸನ್ನು ರೆಫರ್ ಮಾಡಬೇಕಾಗತ್ತೆ ಅಂತಂದರೆ 3rd ಸ್ಟ್ಯಾಂಡರ್ಡಿಂದನೇ ನಾವು ಬುಕ್ಸನ್ನು ರೆಫರ್ ಮಾಡಬೇಕಾಗತ್ತೆ. 3rd to 5th ಸ್ಟ್ಯಾಂಡರ್ಡ್ EVS ಟೆಕ್ಸ್ಟ್ ಬುಕ್ಸ್ ಏನಿದೆ ಅವೆಲ್ಲ ರೆಫರ್ ಮಾಡಬೇಕಾಗತ್ತೆ. ಅದರ ಜೊತೆಗೆ ಇದರ ಕಂಟಿನ್ಯೂಷನ್ ಪಾರ್ಟ್ ಆಗಿ 6th to 8th ಯಾವೆಲ್ಲ ಸಿಲೆಬಸ್ ಇದೆ, ಟಾಪಿಕ್ಸ್ ಇದೆ ಅವನ್ನು ಸಹ ನಾವಿಲ್ಲಿ ಕವರ್ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ಇಲ್ಲೂ ಅಷ್ಟೇ ಪೇಪರ್ 1 ಹಾಗೆ ಪೇಪರ್ 2 ಆಲ್ಮೋಸ್ಟ್ ಸೇಮ್ ಸಿಲೆಬಸ್ ಇರುತ್ತೆ. ನೋಡೋದಾದರೆ ಯಾವ್ಯಾವ ಸಿಲೆಬಸ್ ಇದೆ ಅಂತ ನೋಡೋದಾದರೆ ಅಮೇಜಿಂಗ್ ಎನರ್ಜಿ, ಇಲ್ಲಿ ಯಾವ್ಯಾವ ಸಬ್ ಟಾಪಿಕ್ಸ್ ಇನ್ಕ್ಲೂಡ್ ಆಗಿದೆ ಅಂತಂದರೆ ವರ್ಕ್ ಇದೆ, ಮಸ್ಕ್ಯುಲಾರ್ ಎನರ್ಜಿ, ಮೆಕ್ಯಾನಿಕಲ್ ಎನರ್ಜಿ, ಹೀಟ್ ಎನರ್ಜಿ, ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ಸ್ಟೋರ್ಡ್ ಎನರ್ಜಿ ಆಫ್ ವಾಟರ್, electrical energy, chemical energy, bioenergy, fuel energy, conservation of energy. Next topic, motion and measurement of distances. ಇದರಲ್ಲಿ measurements, standard units of measurements, types of motion, motion and time, measurement of time, units of time and speed, measuring speed, distance, time graph. ನೆಕ್ಸ್ಟ್ ಫೋರ್ಸ್ ಆ್ಯಂಡ್ ಪ್ರೆಷರಲ್ಲಿ ಎಕ್ಸ್ಪ್ಲೋರಿಂಗ್ ಫೋರ್ಸಸ್, ಕಾಂಟ್ಯಾಕ್ಟ್ ಫೋರ್ಸಸ್, ನಾನ್ ಕಾಂಟ್ಯಾಕ್ಟ್ ಫೋರ್ಸಸ್, ಪ್ರೆಷರ್, ಅಟ್ಮಾಸ್ಫಿಯರಿಕ್ ಪ್ರೆಷರ್. ನೆಕ್ಸ್ಟ್ ಲೈಟ್ ಚಾಪ್ಟರಲ್ಲಿ ಲಾಸ್ ಆಫ್ ರಿಫ್ಲೆಕ್ಷನ್, ಲಾಸ್ ಆಫ್ ರಿಫ್ರಾಕ್ಷನ್, ಮಲ್ಟಿಪಲ್ ಇಮೇಜಸ್, ಸನ್ಲೈಟ್, ವೈಟ್ ಆರ್ ಕಲರ್ಡ್, ಕೇರ್ ಆಫ್ ದ ಐಸ್, ವಿಜುವಲಿ ಇಂಪೇರ್ಡ್ ಪರ್ಸನ್ ಕ್ಯಾನ್ ರೀಡ್ ಆ್ಯಂಡ್ ರೈಟ್, ರಿಫ್ಲೆಕ್ಷನ್ ಆಫ್ ಲೈಟ್, ಟೈಪ್ಸ್ ಆಫ್ ಮಿರರ್, ಟೈಪ್ಸ್ ಆಫ್ ಲೆನ್ಸ್, ಇಮೇಜಸ್ ಫಾರ್ಮ್ಡ್ ಬೈ ಮಿರರ್ ಆ್ಯಂಡ್ ಲೆನ್ಸ್, transparent, opaque and translucent objects, shadows. Next one, star and solar system, sun and its family, planets, earth, earth's satellite, moon, artificial satellites, meteors, meteorites. Stars and solar system ಅಲ್ಲಿ ಇವಿಷ್ಟು ಕಾನ್ಸೆಪ್ಟ್ಸ್ ಇನ್ಕ್ಲೂಡ್ ಆಗಿದೆ. ನೆಕ್ಸ್ಟ್ ಎಲೆಕ್ಟ್ರಿಸಿಟಿಯಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಆ್ಯಂಡ್ ಇಟ್ಸ್ ಎಫೆಕ್ಟ್, ಸಿಂಬಲ್ಸ್ ಆಫ್ ಎಲೆಕ್ಟ್ರಿಕ್ ಕಾಂಪೋನೆಂಟ್ಸ್, ಎಲೆಕ್ಟ್ರೋಮ್ಯಾಗ್ನೆಟ್, ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಸರ್ಕ್ಯೂಟ್ಸ್, ಎಲೆಕ್ಟ್ರಿಕ್ ಸೆಲ್, ಎಲೆಕ್ಟ್ರಿಕ್ ಕಂಡಕ್ಟರ್ಸ್ ಆ್ಯಂಡ್ ಇನ್ಸುಲೇಟರ್ಸ್. ಸೊ ಇವಿಷ್ಟು ಎಲೆಕ್ಟ್ರಿಸಿಟಿಯಲ್ಲಿರುವಂತಹ ಟಾಪಿಕ್ಸ್. ಸೊ ಇವಿಷ್ಟೂ ಸಹ ನಮಗೆ ಫಿಸಿಕ್ಸಲ್ಲಿ ಬರುವಂತಹ ಟಾಪಿಕ್ಸ್. ಓಕೆ, ಸೊ ಈಗ ಕೆಮಿಸ್ಟ್ರಿಯಲ್ಲಿ ಯಾವೆಲ್ಲ ಟಾಪಿಕ್ಸನ್ನು ಕೊಟ್ಟಿದ್ದಾರೆ ಅಂತ ನೋಡೋಣ. ಇಲ್ಲಿ ಕೆಮಿಸ್ಟ್ರಿಯಲ್ಲಿ ನೋಡಿದಾಗ ಕೆಮಿಸ್ಟ್ರಿಯಲ್ಲಿ EVS ಅಂತಂದರೆ ಪೇಪರ್ 1ಗೂ ಸಹ ಕೆಮಿಸ್ಟ್ರಿ ಸಿಲೆಬಸ್ಸನ್ನು ಇನ್ಕ್ಲೂಡ್ ಮಾಡಿದ್ದಾರೆ, ಹಾಗೆ ಪೇಪರ್ 2ಗೂ ಸಹ ಇನ್ಕ್ಲೂಡ್ ಮಾಡಿದ್ದಾರೆ. ನಾವಿಲ್ಲಿ ಡಿಸ್ಕಷನ್ ಮಾಡ್ತಾ ಇರುವಂಥ ಸಿಲೆಬಸ್ ಏನಿದೆ ಈ ಸಿಲೆಬಸ್ಸು 2023ಯಲ್ಲಿ
ನಮ್ಮ KTET ನೋಟಿಫಿಕೇಷನ್ ಆಗಿದ್ದಾಗ ವೆಬ್ಸೈಟಲ್ಲಿ ಅನೌನ್ಸ್ ಮಾಡಿದ್ದಂತಹ ಸಿಲೆಬಸ್, ಅಂದರೆ ಇದು ನ್ಯೂ KTET ಸಿಲೆಬಸ್ ಆಗಿದೆ. ಸೊ ಈ ಸಿಲೆಬಸ್ಸನ್ನು ಅಬ್ಸರ್ವ್ ಮಾಡ್ತಾ ಇದ್ರೇ ಗೊತ್ತಾಗುತ್ತೆ ನಮ್ಮ ಕ್ವೆಶನ್ ಪೇಪರ್ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇತ್ತು ಅಂತ ಅಲ್ವಾ. ಸೊ 2023 KTET ಎಕ್ಸಾಮ್ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇತ್ತು. ಸೊ ಅದೇ ಥರ 2024ಅಲ್ಲೂ ಸಹ ಡಿಫಿಕಲ್ಟಿ ಲೆವೆಲ್ ಜಾಸ್ತಿನೇ ಇರಬಹುದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು, ನಮ್ಮ ಪ್ರಿಪರೇಷನ್ನು ಸಹ ತುಂಬ ಹೈ ಲೆವೆಲಲ್ಲೇ ಇರಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ಥರ ಇಲ್ಲಿ ಕೆಮಿಸ್ಟ್ರಿಗೆ ಸಂಬಂಧಿಸಿರೋಂಗೆ ಯಾವೆಲ್ಲ ಸಿಲೆಬಸ್ಸನ್ನು ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಕಮ್ಯುನಿಟಿ ಆ್ಯಂಡ್ ಫ್ಯಾಮಿಲಿ ಇದು ಪೇಪರ್ 1ನಲ್ಲಿ ಬರುವಂಥ ಸಿಲೆಬಸ್. ಓಕೆ, ಕಮ್ಯುನಿಟಿ ಆ್ಯಂಡ್ ಫ್ಯಾಮಿಲಿ, ಇದರಲ್ಲಿ ಕಮ್ಯುನಿಟಿ ಗೇಮ್ಸ್, ಕಮ್ಯುನಿಟಿ ಟ್ರೈಬ್ಸ್. ನೆಕ್ಸ್ಟ್ ಎಲಿಮೆಂಟ್ಸ್, ಕಾಂಪೌಂಡ್ಸ್ ಆ್ಯಂಡ್ ಮಿಕ್ಸ್ಚರ್ಸ್, ಇದರಲ್ಲಿ ವಾಟರ್, ಹೈಡ್ರೋಜನ್, ಆಕ್ಸಿಜನ್, ನೇಚರ್ ಆಫ್ ಮ್ಯಾಟರ್, ಟೈಪ್ಸ್ ಆಫ್ ಮ್ಯಾಟರ್, ಸೆಪರೇಷನ್ ಆಫ್ ಸಬ್ಸ್ಟೆನ್ಸಸ್, ಫಿಲ್ಟ್ರೇಷನ್, ಸೆಡಿಮೆಂಟೇಷನ್, ಡಿಕ್ಯಾಂಟೇಷನ್, ಎವಾಪರೇಷನ್, ಕಂಡೆನ್ಸೇಷನ್, ಹ್ಯಾಂಡ್ ಪಿಕ್ಕಿಂಗ್, ವಿನೋಯಿಂಗ್, ಥ್ರೆಶಿಂಗ್. ನೆಕ್ಸ್ಟ್ ಟಾಪಿಕ್ ಯಾವುದು ಅಂದರೆ ಆ್ಯಸಿಡ್, ಬೇಸಸ್ ಆ್ಯಂಡ್ ಸಾಲ್ಟ್. ಇದರಲ್ಲಿ ನಾವು ಯಾವುದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕು ಅಂದರೆ, ಆ್ಯಸಿಡ್ಸ್ ಅಂತಂದರೆ ಏನು, ಬೇಸಸ್ ಅಂತಂದರೆ ಏನು, ಹಾಗೆ ಸಾಲ್ಟ್ ಅಂದರೆ ಏನು, ರಸ್ಟಿಂಗ್, ಕ್ರಿಸ್ಟಲೈಸೇಷನ್, ಗ್ಯಾಲ್ವನೈಸೇಷನ್, ಕೊರೋಷನ್, ನ್ಯೂಟ್ರಲೈಸೇಷನ್, ಇವೆಲ್ಲದ್ರ ಬಗ್ಗೆನೂ ಸಹ ನಾವು ತಿಳ್ಕೊಬೇಕಾಗತ್ತೆ. ನೆಕ್ಸ್ಟ್ ನ್ಯಾಚುರಲ್ ಆ್ಯಂಡ್ ಆರ್ಟಿಫಿಷಿಯಲ್ ಫೈಬರ್ಸ್, ಕಾಟನ್, ನೈಲಾನ್, ರೇಯಾನ್, ಪಾಲಿಥೀನ್, ಪಾಲಿರಿಂಗ್, ಕ್ಲೋರೈಡ್, ಟೆಫ್ಲಾನ್, ಥರ್ಮೋಸೆಟಿಂಗ್ ಆ್ಯಂಡ್ ಥರ್ಮೋಪ್ಲಾಸ್ಟಿಕ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಿಂಥೆಟಿಕ್ ಫೈಬರ್ಸ್ ಆ್ಯಂಡ್ ಯೂಸಸ್, biodegradable and non-biodegradable substances. Next, metals and non-metals ಅಲ್ಲಿ physical and chemical properties of metals and non-metals, uses of metals and displacement reaction, malleability and ductile. ನೆಕ್ಸ್ಟ್ ಕೋಲ್, ಇದರಲ್ಲಿ ನಾವು ಕೋಲ್ ಟಾರ್ ಅಂದ್ರೇನು, ಕೋಲ್ ಗ್ಯಾಸ್ ಅಂದ್ರೇನು, ಕಾರ್ಬನ್, ಕ್ಯಾಲೋರಿಫಿಕ್ ವ್ಯಾಲ್ಯೂ ಆಫ್ ಫ್ಯೂಯಲ್ಸ್, ಇವೆಲ್ಲದ್ರ ಬಗ್ಗೆನೂ ಸಹ ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ಬಯಾಲಜಿಯಲ್ಲಿ ಲಿವಿಂಗ್ ವರ್ಲ್ಡ್, ಇದರಲ್ಲಿ ಪ್ರೊಟೆಕ್ಷನ್ ಆಫ್ ಎನ್ವೈರ್ನಮೆಂಟ್, components of environment, cells, respiration, food, photosynthesis, autotrophs, heterotrophs, insectivores, plants, growth, excretion, reproduction, response to stimulus, lifespan, annual, biennial and perennial plants, monocot, dicot plants, living organisms, characters and habitats, adaptations, ಇವೆಲ್ಲದ್ರ ಬಗ್ಗೆನೂ ಸಹ ನಾವು ತಿಳ್ಕೊಬೇಕಾಗತ್ತೆ. ನೆಕ್ಸ್ಟ್ ಒನ್ ಸೈಟಾಲಜಿ, ಸೆಲ್ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್. ಲೈಫ್ ಪ್ರೋಸೆಸ್ಸಲ್ಲಿ ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್, ರೆಸ್ಪಿರೇಷನ್, ಎಕ್ಸ್ಕ್ರೀಷನ್, reproduction in animals, age of adolescence, transportation in animals and plants. Next ecologyಯಲ್ಲಿ biotic and abiotic components, climate and adaptations of animals to climate, weather, polar regions, tropical rainforests, conservation of plants and animals, soil, ಇವೆಲ್ಲದ್ರ ಬಗ್ಗೆನೂ ನಾವು ತಿಳ್ಕೊಬೇಕು. ನೆಕ್ಸ್ಟ್ ಒನ್ ಮೈಕ್ರೋ ಆರ್ಗ್ಯಾನಿಸಮ್ಸಲ್ಲಿ ಟೈಪ್ಸ್, ಹ್ಯಾಬಿಟ್ಯಾಟ್ಸ್, ಯೂಸಸ್, ಹಾರ್ಮ್ಫುಲ್ ಎಫೆಕ್ಟ್ಸ್, ಡಿಸೀಸಸ್ ಕಾಸ್ಡ್ ಬೈ ಮೈಕ್ರೋಬ್ಸ್ ಇನ್ ಅನಿಮಲ್ಸ್, ಪ್ಲಾಂಟ್ಸ್ ಆ್ಯಂಡ್ ಹ್ಯೂಮನ್ಸ್, ಫುಡ್ ಪಾಯ್ಸನಿಂಗ್, ಫುಡ್ ಪ್ರಿಸರ್ವೇಷನ್, ನೈಟ್ರೋಜನ್ ಸೈಕಲ್, ಯೂಸಸ್ ಆಫ್ ಮೈಕ್ರೋಬ್ಸ್. ನೆಕ್ಸ್ಟ್ ಒನ್ ಕ್ರಾಪ್ಸಲ್ಲಿ ಟೈಪ್ಸ್ ಆಫ್ ಕ್ರಾಪ್ಸ್, ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಅಗ್ರಿಕಲ್ಚರ್. ನೆಕ್ಸ್ಟ್ ನ್ಯಾಚುರಲ್ ರಿಸೋರ್ಸಸ್ಸಲ್ಲಿ pollution of air and water, meaning of natural resources, natural calamities, weather, climate, adaptations of animals to climate, winds, storms and cyclones, some natural phenomena, ಇವೆಲ್ಲದ್ರ ಬಗ್ಗೆ ನಾವು ತಿಳ್ಕೊಬೇಕು. ನೆಕ್ಸ್ಟ್ ಸೈನ್ಸ್ ಪೆಡಗಾಜಿಯಲ್ಲಿ ಯಾವೆಲ್ಲ ಇನ್ಕ್ಲೂಡ್ ಆಗಿದೆ ಅಂತಂದರೆ, ನೇಚರ್ ಆಫ್ ಸೈನ್ಸ್, ಸೈನ್ಸ್ ಆ್ಯಂಡ್ ಸೊಸೈಟಿ, ಏಮ್ಸ್ ಆಫ್ ಲರ್ನಿಂಗ್ ಫಿಸಿಕಲ್ ಸೈನ್ಸ್, ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಆಫ್ ಫಿಸಿಕಲ್ ಸೈನ್ಸ್, ಎಕ್ಸ್ಪ್ಲೋರಿಂಗ್ ಲರ್ನರ್, school curriculum is physical science, pedagogical shift in physical science, approaches and strategies for learning science, community resources and laboratory, print and ICT resources, tools and techniques of assessment, planning for teaching learning, lifelong learning in science, professional development, teacher as a researcher. ಇವಿಷ್ಟು ಸೈನ್ಸ್ ಪೆಡಗಾಜಿಯಲ್ಲಿರುವಂತಹ ಟಾಪಿಕ್ಸ್. ಓಕೆ, ಹಾಗೆ ಸಮಾಜ ವಿಜ್ಞಾನದಲ್ಲಿ ಪೇಪರ್ 1 ಅಂತ ಕೊಟ್ಟಿದ್ದಾರೆ ಅಂತಂದರೆ, ಇದು EVS ಅಲ್ಲಿ ರೇಸ್ ಆಗುವಂತಹ ಟಾಪಿಕ್ಸ್. ಓಕೆ, ಸೊ ಯಾವೆಲ್ಲ ಟಾಪಿಕ್ಸ್ ಇದೆ ಅಂತ ನೋಡೋದಾದರೆ, ಭಾರತ ನಮ್ಮ ಹೆಮ್ಮೆ, ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ, ಮೌರ್ಯರು ಮತ್ತು ಕುಶಾಣರು, ಗುಪ್ತರು ಮತ್ತು ವರ್ಧನರು, ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು, ಉತ್ತರ ಭಾರತದ ಕೆಲವು ರಾಜವಂಶಗಳು, ದೆಹಲಿಯ ಸುಲ್ತಾನರು, ಭಾರತೀಯ ವೈಚಾರಿಕತೆ ಹಾಗೂ ಭಕ್ತಿ ಪಂಥ, ವಿಜಯನಗರ ಸಾಮ್ರಾಜ್ಯ ಹಾಗೂ ಬಹುಮನಿ ರಾಜ್ಯ, ಮೊಘಲರು ಮತ್ತು ಮರಾಠರು, ಪ್ರಪಂಚದಲ್ಲಿನ ಪ್ರಮುಖ ಬೆಳವಣಿಗೆಗಳು, ಮಧ್ಯಯುಗದ ಯುರೋಪ್, ಭಾರತಕ್ಕೆ ಯುರೋಪಿಯನ್ನರ ಆಗಮನ,
18ನೇ ಶತಮಾನದಲ್ಲಿ ಭಾರತ, ಬ್ರಿಟಿಷರ ಪರಮಾಧಿಕಾರದ ಬೆಳವಣಿಗೆ, ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು, ಮೈಸೂರು ಮತ್ತು ಇತರೆ ಪ್ರಾಂತ್ಯಗಳು, ಭಕ್ತಿಪಂಥ ಮತ್ತು ಸೂಫಿ ಪರಂಪರೆ, ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು, ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ, ಕರ್ನಾಟಕದ ಏಕೀಕರಣ ಹಾಗೂ ಗಡಿ ವಿವಾದ, ಕರ್ನಾಟಕದ ಸಮಾಜಮುಖಿ ಚಳುವಳಿಗಳು, ಕರ್ನಾಟಕ ಆರ್ಥಿಕ ಮತ್ತು ಸಾಮಾಜಿಕ ಪರಿವರ್ತನೆ, ಕರ್ನಾಟಕದ ವಿವಿಧ ಕ್ಷೇತ್ರಗಳಲ್ಲಿ ಮುನ್ನಡೆ, ಆಧಾರಗಳು, ಭರತವರ್ಷ, ಸಿಂಧೂ ಸರಸ್ವತಿ ನಾಗರಿಕತೆ, ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳು, ಸನಾತನ ಧರ್ಮ, ಜೈನ ಮತ್ತು ಬೌದ್ಧ ಮತಗಳು, ಮೌರ್ಯರು ಮತ್ತು ಕುಶಾನರು, ಗುಪ್ತರು ಹಾಗೂ ವರ್ಧನರು, ದಕ್ಷಿಣ ಭಾರತದ ರಾಜವಂಶಗಳು, ಅದರಲ್ಲಿ ಶಾತವಾಹನರು, ಕದಂಬರು, ಗಂಗರು, ಬಾದಾಮಿಯ ಚಾಳುಕ್ಯರು ಮತ್ತು ಕಂಚಿಯ ಪಲ್ಲವರು, ಮಾನ್ಯಕೇಟದ ರಾಷ್ಟ್ರಕೂಟರು ಮತ್ತು ಕಲ್ಯಾಣದ ಚಾಳುಕ್ಯರು, ಚೋಳರು ಮತ್ತು ದ್ವಾರಸಮುದ್ರದ ಹೊಯ್ಸಳರು. ಹಾಗೆ ಪೌರ ನೀತಿಯಲ್ಲಿ ಯಾವೆಲ್ಲ ಟಾಪಿಕ್ಸ್ ಇದೆ ಅಂದರೆ ಪೌರ ಮತ್ತು ಪೌರತ್ವ, ಪ್ರಜಾಪ್ರಭುತ್ವ, ಸ್ಥಳೀಯ ಆಡಳಿತ, ನಮ್ಮ ಸಂವಿಧಾನ, ರಾಜ್ಯ ನಿರ್ದೇಶಕ ತತ್ವಗಳು, ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು, ರಾಷ್ಟ್ರೀಯ ಭಾವೈಕ್ಯತೆ, ರಾಷ್ಟ್ರೀಯ ಚಿಹ್ನೆಗಳು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ನ್ಯಾಯಾಂಗ, ರಕ್ಷಣಾ ಪಡೆಗಳು, ಭಾರತ ಮತ್ತು ನೆರೆಹೊರೆ ದೇಶಗಳು, ವಿಶ್ವಸಂಸ್ಥೆ, ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯ, ಪೌರ ಮತ್ತು ಪೌರತ್ವ, ಪ್ರಜಾಪ್ರಭುತ್ವ, ಸ್ಥಳೀಯ ಸ್ವಯಂ ಸರ್ಕಾರಗಳು. ಹಾಗೆ ಭೂಗೋಳಶಾಸ್ತ್ರದಲ್ಲಿ ಗ್ಲೋಬ್ ಮತ್ತು ನಕಾಶೆಗಳು, ಭೂಮಿಯ ಸ್ವರೂಪ, ಏಷ್ಯಾ, ಯುರೋಪ್, ಆಫ್ರಿಕಾ, ಭಾರತದ ಪ್ರಾಕೃತಿಕ ವಿಭಾಗಗಳು, ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಆಸ್ಟ್ರೇಲಿಯಾ, ಅಂಟಾರ್ಟಿಕಾ, ಭೂಮಿ ನಮ್ಮ ಜೀವಂತ ಗ್ರಹ, ಶಿಲಾಗೋಳ, ವಾಯುಗೋಳ, ಜಲಗೋಳ, ಜೀವಗೋಳ. ಹಾಗೆ ಸಮಾಜಶಾಸ್ತ್ರದಲ್ಲಿ ಮಾನವ ಮತ್ತು ಸಮಾಜ, ಮಾನವ ಮತ್ತು ಸಂಸ್ಕೃತಿ, ದಿನನಿತ್ಯ ಜೀವನದಲ್ಲಿ ಸಮಾಜಶಾಸ್ತ್ರ, ಸಮಾಜದ ಪ್ರಕಾರಗಳು. ಹಾಗೆ ಅರ್ಥಶಾಸ್ತ್ರದಲ್ಲಿ ಅರ್ಥಶಾಸ್ತ್ರದ ಅರ್ಥ ಮತ್ತು ಮಹತ್ವ, ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು. ಹಾಗೆ ವ್ಯವಹಾರ ಅಧ್ಯಯನದಲ್ಲಿ ವ್ಯವಹಾರದ ಅರ್ಥ ಮತ್ತು ಪ್ರಾಮುಖ್ಯತೆ, ವ್ಯವಹಾರ ಸಂಘಟನೆಗಳ ಹುಟ್ಟು, ದೊಡ್ಡ ಪ್ರಮಾಣದ ವ್ಯವಹಾರ ಸಂಘಟನೆಗಳು. ಹಾಗೆ ಇಲ್ಲಿ ಪೇಪರ್ 1ನ ಪರಾಮರ್ಶನ ಗ್ರಂಥಗಳು, ರೆಫರೆನ್ಸ್ ಬುಕ್ಸ್ ನೋಡೋದಾದರೆ 6ರಿಂದ 8ನೇ ತರಗತಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕದ ಭಾಗ 1, ಭಾಗ 2. ಅಂದರೆ ನಾವಿಲ್ಲಿ 6ರಿಂದ 8ನೇ ತರಗತಿ ಎಲ್ಲ ಬುಕ್ಸನ್ನು ನಾವಿಲ್ಲಿ ಕವರ್ ಮಾಡ್ಕೋಬೇಕಾಗತ್ತೆ. ಓಕೆ. ಹಾಗೆ ಸಮಾಜ ವಿಜ್ಞಾನ ಪೇಪರ್ 2 ಅಲ್ಲಿ ನೋಡೋದಾದರೆ ಆಲ್ಮೋಸ್ಟ್ ಎಲ್ಲ ಟಾಪಿಕ್ಸು ಸಹ ಇಲ್ಲಿ ಇನ್ಕ್ಲೂಡ್ ಆಗಿದೆ ಅಲ್ವಾ. ಸೊ ಆಧಾರಗಳು, ಭಾರತ ನಮ್ಮ ಹೆಮ್ಮೆಯ ರಾಜ್ಯ, ಮೌರ್ಯರು ಮತ್ತು ಕುಶಾಣರು, ಗುಪ್ತರು ಮತ್ತು ವರ್ಧನರು, ದಕ್ಷಿಣ ಭಾರತದ ರಾಜಮನೆತನಗಳು, ಶಾತವಾಹನರು, ಕದಂಬರು, ಗಂಗರು, ಬಾದಾಮಿಯ ಚಾಳುಕ್ಯರು ಮತ್ತು ಕಂಚಿಯ ಪಲ್ಲವರು, ಮಾನ್ಯಕೇಟದ ರಾಷ್ಟ್ರಕೂಟರು ಮತ್ತು ಕಲ್ಯಾಣದ ಚಾಳುಕ್ಯರು, ಚೋಳರು ಮತ್ತು ದ್ವಾರಸಮುದ್ರದ ಹೊಯ್ಸಳರು, ಪಾಶ್ಚಾತ್ಯ ರಿಲಿಜನ್ಗಳು, 6ರಿಂದ 14ನೇ ಶತಮಾನದ ಭಾರತದ ಮತಪ್ರವರ್ತಕರು, ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ರಾಜ್ಯ, ಅಹೋಂ ರಾಜಮನೆತನ, ಮೊಘಲರು ಮತ್ತು ಮರಾಠರು, ಭಕ್ತಿಪಂಥ, ಮಧ್ಯಯುಗದ ಯುರೋಪ್, ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ, ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು, ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು, ಮೈಸೂರು ಒಡೆಯರು, ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು, ಭಾರತದ ಪ್ರಥಮ ಸ್ವಾತಂತ್ರ್ಯ ಹೋರಾಟ, ಸ್ವಾತಂತ್ರ್ಯೋತ್ತರ ಭಾರತ, ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ, ಆಧುನಿಕ ಯುರೋಪ್, ಕ್ರಾಂತಿ ಹಾಗೂ ರಾಷ್ಟ್ರಪ್ರಭುತ್ವಗಳ ಉದಯ, ಭರತವರ್ಷ, ಸಿಂಧೂ ಸರಸ್ವತಿ ನಾಗರಿಕತೆ, ಪ್ರಪಂಚದ ಪ್ರಮುಖ ನಾಗರಿಕತೆಗಳು, ಸನಾತನ ಧರ್ಮ, ಜೈನ ಮತ್ತು ಬೌದ್ಧ ಧರ್ಮ. ಹಾಗೆ ಇಲ್ಲಿ ಪೌರ ನೀತಿ ಅಥವಾ ರಾಜ್ಯಶಾಸ್ತ್ರದಲ್ಲಿ ನೋಡೋದಾದರೆ ಪೌರ ಮತ್ತು ಪೌರತ್ವ, ಪ್ರಜಾಪ್ರಭುತ್ವ, ಸ್ಥಳೀಯ ಆಡಳಿತ ಅಥವಾ ಸ್ಥಳೀಯ ಸ್ವಯಂ ಸರ್ಕಾರ, ನಮ್ಮ ಸಂವಿಧಾನ, ರಾಜ್ಯ ನಿರ್ದೇಶಕ ತತ್ವಗಳು, ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು, ರಾಷ್ಟ್ರೀಯ ಭಾವೈಕ್ಯತೆ, ರಾಷ್ಟ್ರೀಯ ಚಿಹ್ನೆಗಳು, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ನ್ಯಾಯಾಂಗ, ಭದ್ರತಾ ದಳಗಳು ಅಥವಾ ದೇಶದ ರಕ್ಷಣೆ, ಭಾರತ ಮತ್ತು ನೆರೆಯ ದೇಶಗಳು, ವಿಶ್ವಸಂಸ್ಥೆ, ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆ, ಚುನಾವಣಾ ವ್ಯವಸ್ಥೆ, ಭಾರತಕ್ಕಿರುವ ಸವಾಲುಗಳು ಹಾಗೂ ಅವುಗಳ ಪರಿಹಾರೋಪಾಯಗಳು, ಅನ್ಯ ರಾಷ್ಟ್ರಗಳೊಂದಿಗೆ ಭಾರತದ ಸಂಬಂಧ, ಜಾಗತಿಕ ಸವಾಲುಗಳು ಹಾಗೂ ಭಾರತದ ಪಾತ್ರ. ನೆಕ್ಸ್ಟ್ ಸಮಾಜಶಾಸ್ತ್ರದಲ್ಲಿ ಯಾವೆಲ್ಲ ಟಾಪಿಕ್ಸ್ ಇದೆ ಅಂದರೆ ಮಾನವ ಮತ್ತು ಸಮಾಜ, ಮಾನವ ಮತ್ತು ಸಂಸ್ಕೃತಿ, ದಿನನಿತ್ಯದ ಜೀವನದಲ್ಲಿ ಸಮಾಜಶಾಸ್ತ್ರ, ಸಮಾಜದ ಪ್ರಕಾರಗಳು, ಕುಟುಂಬ, ಸಾಮಾಜೀಕರಣ ಹಾಗೂ ಕುಟುಂಬದ ಸಂಬಂಧಗಳು, ಸಮುದಾಯ, ಸಾಮಾಜಿಕ ಸ್ತರ ವಿನ್ಯಾಸ, ದುಡಿಮೆ ಮತ್ತು ಆರ್ಥಿಕ ಜೀವನ, ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳು, ಸಾಮಾಜಿಕ ಸವಾಲುಗಳು. ಹಾಗೆ ಭೂಗೋಳಶಾಸ್ತ್ರದಲ್ಲಿ ಯಾವೆಲ್ಲ ಟಾಪಿಕ್ ಇದೆ ಅಂತ ನೋಡೋದಾದರೆ ಗ್ಲೋಬ್ ಮತ್ತು ನಕಾಶೆ, ಪ್ರಮುಖ ಭೂಸ್ವರೂಪಗಳು, ಏಷ್ಯಾ, ಯುರೋಪ್, ಆಫ್ರಿಕಾ, ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಆಸ್ಟ್ರೇಲಿಯಾ, ಅಂಟಾರ್ಟಿಕಾ, ಭೂಮಿ, ಶಿಲಾಗೋಳ, ವಾಯುಗೋಳ, ಜಲಗೋಳ, ಜೀವಗೋಳ,
ನಮ್ಮ ರಾಜ್ಯ ಕರ್ನಾಟಕ ಪ್ರಾಕೃತಿಕ ವಿಭಾಗಗಳು ನೋಡ್ಕೋಬೇಕಿಲ್ಲಿ. ಕರ್ನಾಟಕದ ಪ್ರಾಕೃತಿಕ ವೈವಿಧ್ಯ, ಕರ್ನಾಟಕದ ಜಲಸಂಪನ್ಮೂಲಗಳು, ಕರ್ನಾಟಕದ ಭೂಸಂಪತ್ತು, ಕರ್ನಾಟಕದ ಖನಿಜ ಸಂಪನ್ಮೂಲ, ಕರ್ನಾಟಕದಲ್ಲಿ ಸಾರಿಗೆ ವ್ಯವಸ್ಥೆ, ಕರ್ನಾಟಕದ ಕೈಗಾರಿಕೆಗಳು, ಕರ್ನಾಟಕದ ಪ್ರಮುಖ ಪ್ರವಾಸಿ ಕೇಂದ್ರಗಳು, ಭಾರತ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು, ಭಾರತದ ಋತುಗಳು, ಭಾರತದ ಮಣ್ಣುಗಳು, ಭಾರತದ ಅರಣ್ಯಗಳು, ಭಾರತದ ಜಲಸಂಪನ್ಮೂಲ, ಭಾರತದ ಭೂ ಬಳಕೆ ಹಾಗೂ ಕೃಷಿ, ಭಾರತದ ಖನಿಜ ಹಾಗೂ ಶಕ್ತಿ ಸಂಪನ್ಮೂಲಗಳು, ಭಾರತದ ಸಾರಿಗೆ ಹಾಗೂ ಸಂಪರ್ಕ, ಭಾರತದ ಪ್ರಮುಖ ಕೈಗಾರಿಕೆಗಳು, ಭಾರತದ ನಿಸರ್ಗ ವಿಕೋಪಗಳು. ಈ ಎಲ್ಲ ಟಾಪಿಕ್ಸು ಸಹ ಭೂಗೋಳದಲ್ಲಿ ಕವರ್ ಮಾಡ್ಕೋಬೇಕಾಗಿರುವಂತಹ ಟಾಪಿಕ್ಸ್. ಹಾಗೆ ಅರ್ಥಶಾಸ್ತ್ರದಲ್ಲಿ ನೋಡೋದಾದರೆ ಅರ್ಥಶಾಸ್ತ್ರದ ಅರ್ಥ ಮತ್ತು ಮಹತ್ವ, ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು, ಆರ್ಥಿಕ ರಚನೆ, ಭಾರತೀಯ ಅರ್ಥವ್ಯವಸ್ಥೆಯ ವಲಯಗಳು, ಹಣ ಮತ್ತು ಸಾಲ, ಶ್ರಮ ಮತ್ತು ಉದ್ಯೋಗ, ಅರ್ಥವ್ಯವಸ್ಥೆ ಮತ್ತು ಸರ್ಕಾರ, ಗ್ರಾಮೀಣಾಭಿವೃದ್ಧಿ, ಸಾರ್ವಜನಿಕ ಹಣಕಾಸು ಹಾಗೂ ಆಯವ್ಯಯ. ಹಾಗೆ ವ್ಯವಹಾರ ಅಧ್ಯಯನದಲ್ಲಿ ನೋಡೋದಾದರೆ ವ್ಯವಹಾರ ಅಧ್ಯಯನದ ಅರ್ಥ ಮತ್ತು ಮಹತ್ವ, ವಿವಿಧ ವ್ಯವಹಾರ ಸಂಘಟನೆಗಳ ಉಗಮ, ದೊಡ್ಡ ಪ್ರಮಾಣದ ವ್ಯವಹಾರ ಸಂಘಟನೆಗಳು, ವ್ಯವಹಾರ ನಿರ್ವಹಣೆ, ಮಾರುಕಟ್ಟೆ ನಿರ್ವಹಣೆ, ಬ್ಯಾಂಕ್ ವ್ಯವಹಾರಗಳು, ಉದ್ಯಮಶೀಲತೆ, ಗ್ರಾಹಕ ಶಿಕ್ಷಣ ಮತ್ತು ರಕ್ಷಣೆ. ಸೊ ಇವಿಷ್ಟು ಪೇಪರ್ 2 ಸೋಷಿಯಲ್ ಸೈನ್ಸಲ್ಲಿ ಇರೋಂತಹ ಟಾಪಿಕ್ಸ್. ಓಕೆ, ಸೊ ಆಲ್ಮೋಸ್ಟ್ ಪೇಪರ್ 1ನಲ್ಲಿರೋಂಥ ಟಾಪಿಕ್ಸು ಪೇಪರ್ 2ಅಲ್ಲೂ ಸಹ ಇನ್ಕ್ಲೂಡ್ ಆಗಿರುತ್ತೆ. ಅದ್ರ ಜೊತೆಗೆ ಇನ್ನೂ ಒಂದಷ್ಟು ಎಕ್ಸ್ಟ್ರಾ ಟಾಪಿಕ್ಸ್ ಇಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಪೇಪರ್ 2ನ ನಾವು ಗಮನದಲ್ಲಿಟ್ಕೊಂಡು ನಾವು ಪ್ರಿಪರೇಷನನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಹಾಗೆ ನಾವಿಲ್ಲಿ ಡಿಸ್ಕಷನ್ ಮಾಡಿದಂತಹ ಟಾಪಿಕ್ಸ್ ಏನಿದೆ ಇದು ನ್ಯೂ ಸಿಲೆಬಸ್ ಆಗಿದೆ. 2023ಯಲ್ಲಿ KTET ಎಕ್ಸಾಮ್ ಅನೌನ್ಸ್ ಆಯ್ತಲ್ಲ, ಸೊ ಆಗ ಇಲಾಖೆಯಿಂದ ಬಿಡುಗಡೆ ಆಗಿದ್ದಂತಹ ನ್ಯೂ ಸಿಲೆಬಸ್ ಆಗಿದೆ. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ ಓಲ್ಡ್ ಸಿಲೆಬಸ್ಗೆ ಹಾಗೆ ನ್ಯೂ ಸಿಲೆಬಸ್ಗೆ ಕಂಪೇರ್ ಮಾಡಿದಾಗ ನ್ಯೂ ಸಿಲೆಬಸ್ ಏನಿದೆ ಜಾಸ್ತಿ ಸಿಲೆಬಸ್ ಇಲ್ಲಿ ಕವರ್ ಆಗಿದೆ ಅಲ್ವಾ. ಪ್ರತಿಯೊಂದು ಸಬ್ಜೆಕ್ಟ್ಸಲ್ಲೂ ಸಹ ಜಾಸ್ತಿ ಟಾಪಿಕ್ಸನ್ನು ಇಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಅಂತಂದರೆ ನಮ್ಮ ಡಿಫಿಕಲ್ಟಿ ಲೆವೆಲ್ ಏನಾಗ್ತಾ ಇದೆ ಎಕ್ಸಾಮ್ದು ಬರ್ತಾ ಬರ್ತಾ ಅದು ಡಿಫಿಕಲ್ಟಿ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ನಾವಿಲ್ಲಿ ನಮ್ಮ ಪ್ರಿಪ್ರೇಷನ್ ಏನಿದೆ ಇದು ಹೈ ಲೆವೆಲಲ್ಲಿ ಇರಬೇಕಾಗುತ್ತೆ. ಸೊ ಇದಿಷ್ಟು ಪೇಪರ್ 1 ಹಾಗೆ ಪೇಪರ್ 2 ಎರಡೂ ಪೇಪರ್ನ ಸಿಲೆಬಸ್ ಏನಿದೆ ಅದಷ್ಟನ್ನು ನಾವು ಇಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.